ನಾವೇನ್ ಮಾಡಕತ್ತೀವಿ, ಆಜು ಬಾಜುದವರು ಯಾವ ಗೊಬ್ಬರ ಹಾಕ್ತಾನ ಅವನು 2 ಚೀಲ ಹಾಕ, ನಾನು 4 ಚೀಲ ಹಾಕ. ಬಟ್ ಯಾರು ಚೆನ್ನಾಗಿ ಬೆಳೀತಾ ಇದಾರೋ ಅವ್ನ ಹೊಲಕ್ಕೆ ಹೋಗಕ್ ಇಷ್ಟಪಡಲ್ಲ. ನಾವು ನಿಮ್ಗೆ ಮೇಡಮ್ ಅವ್ರಾಗ್ಲಿ ಸರ್ ಹತ್ರ ಆಗ್ಲಿ ನಾನು ನಂಬರ್ಗಳು ಎಲ್ಲಾರ್ದು ರೈತರ ನಂಬರ್ ಕೊಡ್ತೀನಿ. ಅವ್ರ ಹತ್ರ ಹೋಗ್ರಿ, ನೋಡ್ರಿ ಅವ್ರ ಬಾಳೆ ಹೆಂಗ್ ಬೆಳಿಲಿಕತ್ತಾರ. ಇಲ್ಲೇ ಸುತ್ತಮುತ್ತನೇ ಅವ್ರೆ ನಂಬಲ್ಲಿ ಬಹಳಷ್ಟು ಜನ. ನಾನು ಈ ಸೈಡ್ ಜಾಸ್ತಿ ಬಂದಿಲ್ಲ, ನಾನು ಆ ಕಡೆ ಬೆಂಗಳೂರು ಸೈಡ್ ಜಾಸ್ತಿ ಇದ್ದೀನಿ. ಇಲ್ಲಿ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಅವ್ರೆ. ಅವ್ರ ತೋಟಕ್ಕೆ ಹೋಗ್ರಿ, ಅವ್ರದಲ್ಲಿ ಅಡಿಕೆ ಬೆಳೀತವ್ರೆ, ಬಾಳೆ ಬೆಳೀತವ್ರೆ, ಆಮೇಲೆ ಸೊಪ್ಪು ಬೆಳೀತವ್ರೆ, ಚೆನ್ನಾಗಿ ಬೆಳೀತವ್ರೆ. ಅವ್ರು ಖುಷಿಯಾಗವ್ರೆ. ಅವರು ತಿನ್ಬೇಕಾಗಿರೋದು ವಿಷ ಅಲ್ಲ. ಅವ್ರು ಏನು ಬೆಳೆದ್ರು ನೀವು ಇನ್ನೊಬ್ರಿಗೆ ಮಾರಿದಿರಿ, ವಿಷ ಹಾಕಿ ಮಾರಿದಿರಿ ಬಾಳೆ, ನಿಮ್ಗೂ ವಿಷನೇ ಬರುತ್ತಲ್ಲ ವಾಪಸ್. ವಿಷ ಹಾಕ್ಲಾರ್ದೆ ನೀವು ಮಾರ್ರಿ, ನೀವು ಚೆನ್ನಾಗಿರ್ತೀರಿ, ಎಲ್ಲರೂ ಚೆನ್ನಾಗಿರ್ತಾರೆ. ಮತ್ತೆ ಗೌರ್ಮೆಂಟ್ ಗೊಬ್ಬರನಿಗೆ ನಿಲ್ಸ್ಬಿಡಕ್ಕಾಗಲ್ಲ ಸರ್. ಅದು ಅದೇ ಹೇಳ್ದಲ್ಲ, ಸರ್ಕಾರ ಲೆವೆಲ್ ನಾವು ಮಾತಾಡಕ್ಕೆ ಹೋಗ್ಬಾರ್ದು. ಈಗ ಅಲ್ಲ, ನೀವು ಆ ಗೊಬ್ಬರದ ಮಾತಾಡಿದ್ರಣ್ಣ, ಎಲ್ಲ ಅಂತ ಬಾಳ ಈಗ ನೋಡ್ರಿ, ನಮ್ಮ ಹೊಲಕ್ಕೆ ನಾವು ಮಾರ್ಕೆಟ್ ಇಂದ ಏನೋ ಗೊಬ್ಬರ ತಗೊಂಡ್ಬರ್ತೀವಿ. ಯೂರಿಯಾ, DAP, SOP, MOP, ಕಾಂಪ್ಲೆಕ್ಸ್ 20-20, 20-40 ಏನೇನೋ ಇದಾವೆ. ನೀವು ಎಲ್ಲ ತಗೊಂಬಂದು ಹಾಕಿದಾಗ ನಿಮ್ ಖರ್ಚು ಜಾಸ್ತಿ ಆಗತ್ತೆ. ಅರ್ಥ ಆಯ್ತಾ? ನಾವು ಭೂಮಿಗೆ ರಾಸಾಯನಿಕ ಹಾಕಬಾರ್ದು. ಸಾವಯವ ಪದ್ಧತಿಯಲ್ಲಿ ಯಾವುದಾದ್ರೂ ಗೊಬ್ಬರ ಹಾಕೋದು ಏನಾರ ಇತ್ತು ಆಪ್ಷನ್, ನಾವು ಎರೆಹುಳ ನಾವು ಕಾಯಕ್ಕಾಗಲ್ಲ, ನಮ್ಗೆ ಅರ್ಜೆಂಟಾಗಿ 1-2 ವರ್ಷ ತನಕ ನಮ್ಗೆ ಏನಾದ್ರು ಟೆಂಪ್ರವರಿ ಏನಾದರೂ ಬೇಕಿತ್ತು ಅಂದರೆ ಇಲ್ಲಿ ಕುಬಾ ಸಾಯಿಲ್ ಕಂಡೀಷನರ್ ಅಂತ ಸಾವಯವ ಗೊಬ್ಬರ ಅದು. ಈ ಗೊಬ್ಬರದಲ್ಲಿ ನಿಮಗೆ ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಬೋರಾನ್, ಜಿಂಕ್, ಮ್ಯಾಗ್ನೀಷಿಯಮ್, ಐರನ್, ಫಾಸ್ಫರಸ್, ಪೊಟ್ಯಾಶ್ ಮತ್ತು NPK ಬ್ಯಾಕ್ಟೀರಿಯಾಸ್ ಅಂದರೆ ಸೂಕ್ಷ್ಮಾಣು ಜೀವಿಗಳು, ಅವು ಎಲ್ಲ ಇದೇ ಗೊಬ್ಬರದಾಗ. ಈ ಗೊಬ್ಬರ ನಿಮ್ಮ ಭೂಮಿಗೆ ಹಾಕಿದ್ರೆ ಬೇರೆ ಯಾವ ಗೊಬ್ಬರ ಹಾಕೋದು ಬೇಕೇ ಇಲ್ಲ, ಬೇರೆ ಅವಶ್ಯಕತೆನೂ ಇಲ್ಲ. ನಾನು ಅದನ್ನ ಹೇಳ್ತೀನಿ. ಫಸ್ಟ್ ಗೊಬ್ಬರದ ಬಗ್ಗೆ ಮಾಹಿತಿ ತಿಳ್ಕೊರಿ, ಆಮೇಲೆ ನೀವು ಬೆಳೆದ ಪ್ರಕಾರ ನಾನು ಎಷ್ಟೆಷ್ಟು ಚೀಲ ಹಾಕ್ಬೇಕು ಅನ್ನೋದು ಹೇಳ್ತಾರೆ. ಶೈಲೇಂದರ್ ಅವ್ರು ಹೇಳ್ತಾರೆ, ಮೇಡಮ್ ಅವ್ರು ಹೇಳ್ತಾರೆ ಯಾವ ತರ ಅಂತ. ನಾನು ಇಲ್ಲಿ ಇದ್ದಿರೋದು ಗೊಬ್ಬರ ಹಾಕಾಗಿಲ್ಲ, ಇದು ಹಾಕಿದ್ರೆ ಇನ್ನು ಯಾವ್ದು ಹಾಕೋದು ಬೇಕಿಲ್ಲ, ಬೇಕೇ ಇಲ್ಲ. ಹಂಗೆ ಕೊಟ್ಬಿಡಿ, ಹಂಗೆ ಹಚ್ಚಿ ಕೊಡಿ. ಈ ಗೊಬ್ಬರದ ಒಳಗಡೆ ನಿಮಗೆ ಬೇಕಾಗಿರೋ ಎಲ್ಲಾ ಪೋಷಕಾಂಶಗಳು, ಬೋರಾನು, ಜಿಂಕು, ಮ್ಯಾಗ್ನೀಷಿಯಮ್, ಐರನ್, ಫಾಸ್ಫರಸ್, ಪೊಟ್ಯಾಶ್ ಎಲ್ಲ ಇದೆ. ನಾವು ರಾಸಾಯನಿಕ, ನಾವು ಇದನ್ನ ತಯಾರಿಸಿರೋದು ರಾಸಾಯನಿಕ ಹಾಕಬಾರ್ದು. ಎಲ್ಲ ರೈತರು ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಸಾವಯವ ಪದ್ಧತಿಯಲ್ಲೇನೆ ನೈಸರ್ಗಿಕವಾಗಿ ಪದಾರ್ಥದಿಂದನೇ ಬೇರೆ ಏನು ಕೆಮಿಕಲ್ಲು ಅದು ಏನೂ ಇಲ್ಲ. ಸಾವಯವ ಪದ್ಧತಿಯಲ್ಲಿ ಏನಿದೆ ನಿಮಗೆ ಇದೇ ತರ ನಿಮ್ಮ ಹತ್ರನೇ ಇದೇ ತರ ಮಾತಾಡಿ ಅವ್ರೇನ್ ಮಾಡ್ತಾರೆ, ಕೆಲವು ಬಳ್ಳಿ ಬಂದು ಇದನ್ನು ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಹಾಕಿ ಅಂತ ನಾವು ಅದನ್ನ ಹೇಳಲ್ಲ. ನಾವು ಅದ್ರಲ್ಲಿ ಬೆಳಕಂದ್ರೆ ನಮ್ಮದು ಅಲ್ಲ, ನಾವ್ ಇವಾಗ ಹೇಳ್ತೀವಲ್ಲ ಸರ್, ಡೂಪ್ಲಿಕೇಟ್ ಅಂತ ತಿಳ್ಕೊತಿತ್ತು. ಇದು ಬಿಟ್ಟು ಬೇರೆ ಯಾವ್ದು ಹಾಕೋದ್ ನೆಸೆಸಿಟಿ ಇಲ್ಲ. ಇದೇ ತರ ನಿಮ್ಮ ಹತ್ರ ಈ ತರ ನೀವು ಇದು ಇಟ್ಕೊಂಡು ಸ್ವಲ್ಪ ಅದನ್ನ ಹಾಕಿ ಸ್ವಲ್ಪ ಇದನ್ನ ಹಾಕಿ, ಅವಾಗ ನೀವು ಅದರಿಂದ ಬಂತ ಇದರಿಂದ ಬಂತ ಇದು ಹಾಕಿದ್ರೆ ಇದರಿಂದನೇ ಬಂತು. ನೀವು ಗೊತ್ತಾಗ್ಲಾರ್ದೆ ಏನೋ ಮಿಕ್ಸ್ ಮಾಡ್ಬೇಕು. ನೀವು ಇದನ್ನು ಹಾಕಿ ಇಲ್ಲ ಬರ್ತದೆ ಹೆದರ್ಕೊಂಡು ಬೇರೆದ್ ಹಾಕಕ್ ಹೋಗ್ಬೇಡಿ. ಇದು ಯಾವಾಗ ಸಾವಯವ ಪದ್ಧತಿ ಅಂದ್ರೆ ಸಾವಯವ ಪದ್ಧತಿ. ಸ್ವಲ್ಪ ಹಾಕೊಂಡು ಹೋಗಿ ಇದನ್ನ ಬೇಡ ಬೇಡ, ಯಾವ್ದು ಏನು ಹಾಕೋದ್ ಬೇಕಿಲ್ಲ. ಅವ್ರೇನ್ ಹೇಳ್ತಿದ್ರು, ನಿಮ್ ಭೂಮಿ ಈಗ ಹಾಳೆ ಎಡಿಟ್ ಆಗ್ಬಿಟ್ಟದ ಆ ಗೊಬ್ಬರಕ್ಕ, ಅದನ್ನ ನಿಲ್ಸಕ್ ಹೋಗ್ಬೇಡಿ, ಇದನ್ನ ಜಾಸ್ತಿ ಹಾಕೊಂಡು ಅದನ್ನ ಸ್ವಲ್ಪ ಹಾಕೊಂಡು ಹೋಗಿ ಆಮೇಲೆ ಕಮ್ಮಿ ಹಾಕಲಿ ಅಂತ ಅಂತಿರೋರು. ಹೌದು, ನಾವ್ ಹೇಳೋದು ಏನಂದ್ರೆ ಇದನ್ನ ಯಾವಾಗ ಹಾಕಕ್ ಸ್ಟಾರ್ಟ್ ಮಾಡ್ತೀರಾ, ಇದನ್ನ 4 ಚೀಲ ಹಾಕಿದ್ರೆ ಈ ವರ್ಷ, ಮುಂದಿನ ವರ್ಷ 3 ಮಾಡಿ, ಮುಂದಿನ ವರ್ಷ 2 ಮಾಡಿ, ಕಡಿಮೆ ಮಾಡ್ತಾ ಬನ್ನಿ. ಯಾಕಂದ್ರೆ ಇದು ರಾಸಾಯನಿಕ ಗೊಬ್ಬರ ಅಲ್ಲ, ಇದು ಸಾವಯವ ಗೊಬ್ಬರ. ನಮ್ಮ ಭೂಮಿಯಲ್ಲಿ ಸಿಗುವಂತ ಖನಿಜಾಂಶಗಳಲ್ಲಿಂದ ಹುಡುಕಿ ಬೋರಾನು, ಜಿಂಕು, ಮ್ಯಾಗ್ನೀಷಿಯಂ, ಐರನ್ ಏನಿರ್ತಾವಲ್ಲ ಅದನ್ನೇ ಗೊಬ್ಬರನ ಕನ್ವರ್ಟ್ ಮಾಡಿ ಕೊಡ್ತಾ ಇರೋದು.
ಇದರಲ್ಲಿ ಯಾವುದು ಕೆಮಿಕಲ್ ತಗೊಂಬಂದು ಮಿಕ್ಸ್ ಮಾಡಿದ್ದಲ್ಲ. ಇದನ್ನ ಈ ಗೊಬ್ಬರ ಇಲ್ಲಿ ಇದೆ, ಈ ಗೊಬ್ಬರ ನಿಮ್ಮಲ್ಲಿ ಸಿಗ್ತದಲ್ಲ ಯೂರಿಯಾ DAP, 2 ಕಾಳು ಹಾಕೋತೀರಿ, ಹಾಕೊಳಕ್ಕಾಗತ್ತಾ? ಟೇಸ್ಟ್ ಮಾಡೋಕ್ಕಾಗತ್ತಾ? ಇದನ್ನ ಟೇಸ್ಟ್ ಮಾಡ್ಬೋದು. ಅಂದರೆ ರಾಸಾಯನಿಕ ಇಲ್ಲ. ದನ ಕುರಿ ಏನೇ ತಿಂದ್ರೂ ಏನೂ ಆಗಲ್ಲ. ಯೂರಿಯಾ ಬಿಡಿ 4 ಕಾಳು ತಿಂದರೆ ಮನುಷ್ಯನ ಇದು ನಮ್ದು ಹಂಗಲ್ಲ. ಯಾಕಂದ್ರೆ ಇದನ್ನ ತಯಾರಿಸಿರೋದು ನಮ್ಮಲ್ಲಿ ಮಣ್ಣು ತಿಂದ್ರೆ ಏನಾರ ಆಗ್ತದ, ಹೊಟ್ಟಾಗಿ ಜಂತ ಆಗ್ತದ ಬಿಟ್ಟು ಇನ್ನೇನೂ ಆಗಲ್ಲ. ಇದು ಅಷ್ಟೇ. ಇದೇ ನೀವು ಮಾಡ್ಬಿಟ್ರೆ ಔಷಧಿ ಅವನವ್ರಿಗೆ ಬಡ್ರಾಗಿ ಇದು ಬರೋ ವರ್ಷ ಶ್ರೀಮಂತರ ಆಯ್ತಾರೆ. ಯಾವ್ದ್ರಿ ಔಷಧಿ ಹೊಡಿ? ಈಗ ಅದನ್ನೇ ಹೇಳ್ತೀನಿ ಇವಾಗ, ನೆಕ್ಸ್ಟ್ ಅದಕ್ಕೆ ಬರ್ತೀನಿ. ಈ ಕಂಪ್ನಿದವರು ತಯಾರಿಸಿರೋದು ಗೊಬ್ಬರ ಒಂದೇ ಚೀಲ, ಇದು ಒಂದೇ ಒಂದು ಚೀಲ ಎಲ್ಲ ಬೆಳೆಗೂ ಆಗತ್ತೆ. ಎಷ್ಟು ಗಿಡಕ್ಕಾಗತ್ತೆ ಅದು? ಅಲ್ಲಲ್ಲ ಸರ್, ಇದು 50 kg ಚೀಲ ಬರುತ್ತೆ. ನಾನು ಇದು ಗೊಬ್ಬರ ತೋರಿಸ್ತಾ ಇದ್ದೀನಿ. ಈ ಕಂಪ್ನಿದು ಅವ್ರು ತಯಾರಿಸಿದ ಯಾವ ತರ ತಯಾರಿಸಿದ್ದಾರೆ ಅಂದ್ರೆ ಒಂದೇ ಗೊಬ್ಬರ ಎಲ್ಲಾ ಬೆಳೆಗೂ ಆಗತ್ತೆ. ಬಾಳೆಗೊಂದು, ಬದನೆಕಾಯಿಗೊಂದು, ಇನ್ನೊಂದು ಕಬ್ಬಿಗೊಂದು ಅಂತ ಮಾಡಿಲ್ಲ. ಇವ್ರು ತಯಾರಿಸಿರೋದು ಹೇಗೆ ಅಂದ್ರೆ ಒಂದೇ ಗೊಬ್ಬರ ಎಲ್ಲಾ ಬೆಳೆಗೂ ಆಗತ್ತೆ. ಬೇರೆ ಕಂಪ್ನಿದಲ್ಲಿ ಒಂದು 50 ನಮೂನೆ ಇರ್ತಾವ. ಆ ಬಾಳೆಗಿದು, ಬದನೆಕಾಯಿಗಿದು, ಮೆಣಸಿನ್ಕಾಯಿಗಿದು, ಚೆಂಡು ಹೂವಾಗಿದು ಅಂತ ಬೇರೆ ಬೇರೆ ಮಾರ್ತಾರೆ. ಇವ್ರ ಉದ್ದೇಶ ಏನಿತ್ತು ಅಂದ್ರೆ ಏನ್ರಿ ರೇಟ್ ಆಮೇಲೆ ಮಾತಾಡೋಣ, ಮೊದ್ಲು ಗೊಬ್ಬರ ಬಗ್ಗೆ ತಿಳ್ಕೊಳೋಣ. ನಾವ್ ಹೇಳಕ್ ದುಡ್ಡು ಹಂಗ್ ಮಾಡಕ್ ಹೋದ್ರೆ ನಾವು ಏನಂತಾರೆ, ನಾವು ಬೆಳೆ ಬೆಳೆಯಕ್ಕಾಗಲ್ಲ. ನಾನು ಇಲ್ಲಿ ಇರೋದು ಬೆಳೆ ಬೆಳೆಯಕ್ಕೆ. ನಾನು ಈ ಕಡೆ ಇಲ್ಲ, ನಿಮ್ ಕಡೆನೇ ಇದ್ದೀನಿ. ಯಾಕೆ ಹೇಳಿ? ನಿಮ್ಮ ಕಡೆ ಇದ್ದೀನಿ ಅಂದ್ರೆ ಅರ್ಥ ಏನು? ನಮಗೆ ಯಾವ್ದು ಗೊಬ್ಬರ ಹೆಂಗೆ ಹಾಕಬೇಕು, ಯಾವ ರೀತಿ ಹಾಕಬೇಕು, ಯಾವ ರೀತಿ ತಿಳ್ಕೊಬೇಕು, ಅವಾಗೇ ನಮಗೆ ಲಾಭ ಬರುತ್ತೆ. ಹೊರತು ಸುಮ್ಮನೆ ಇದು ಎಷ್ಟು ಚೀಲ, ಇದಕ್ಕೊಂದಿಷ್ಟು ಲೆಕ್ಕ ಹಾಕಿ ಅನಪ್ಲಿ ಇಲ್ಲ. ಕಾಸ್ಟ್ಲಿ ಮಾತ್ರ ಇಲ್ಲ. ನೀವೇನು ಇವಾಗ ದುಡ್ಡು ತೊಗೊಂಬರ್ತಾ ಇದ್ದೀರಲ್ಲ ಮಾರ್ಕೆಟಲ್ಲಿ ಯೂರಿಯಾ DAP, ಅದಕ್ಕಿಂತ ಕಡಿಮೆ ರೇಟ್, ಸರಿನಾ? ಯಾವಾಗ ಈ ಗೊಬ್ಬರ ಈ ಕಂಪ್ನಿದವ್ರು ತಯಾರಿಸಿದ್ದಾರೆ, ಒಂದೇ ಗೊಬ್ಬರ ಎಲ್ಲ ಬೆಳೆಗೂ ಆಗುತ್ತೆ ಅಂದ್ರೆ ಅವ್ರ ಉದ್ದೇಶ ಏನು? ರೈತರಿಗೆ ಮೋಸ ಮಾಡಬಾರ್ದು, ರೈತರಿಗೆ ಕರೆಕ್ಟ್ ಆಗಿರೋ ಪ್ರಾಡಕ್ಟ್ ಕೊಡಬೇಕು. ಈಗ ನಾವು ಊಟ ಮಾಡ್ತೀವಲ್ಲ, ನಾವು ಊಟ ಮಾಡ್ಬೇಕಾದ್ರೆ ಫುಲ್ ಮೀಲ್ಸ್ ಅಂತ ಊಟ ಮಾಡ್ತೀವಿ, ಗೊತ್ತಾ? ಎಲ್ಲ ಇರುತ್ತೆ ಫುಲ್ ಮೀಲ್ಸ್ ಅಲ್ಲಿ. ಅದೇ ತರ ಇದು ಫುಲ್ ಮೀಲ್ಸ್ ತರ ನಿಮ್ಗೆ ಎಲ್ಲದಕ್ಕೂ ಬೋರಾನು, ಜಿಂಕು, ಮ್ಯಾಗ್ನೀಷಿಯಮ್, ಐರನ್ ಏನೇನು ಬೇಕು ಎಲ್ಲ ಇದರಲ್ಲೇ ಅದು. ಹೊರಗಿಂದ ಇನ್ನೇನೇ ಎಕ್ಸ್ಟ್ರಾ ತೊಗೊಂಬರೋದು ಬೇಕಿದೆ, ಕರೆಕ್ಟಾ? ಯಾವಾಗ ಈ ಗೊಬ್ಬರ ನೀವು ಗಿಡಕ್ಕೆ ಹಾಕ್ತೀರಿ, ಗಿಡಕ್ಕೆ ಬೇಕಾಗಿರೋ ಪೋಷಕ ಅಂಶಗಳು ಎಲ್ಲ ಅಲ್ಲೇ ಐತೆ. ಅದಕ್ಕೆ ಬೇಕಾದಾಗ ಅದು ತಿನ್ನುತ್ತೆ, ಅದಕ್ಕೆ ಬೇಕಾದಾಗ ಅದು ತಿನ್ನುತ್ತೆ. ಯಾವಾಗ ಅದಕ್ಕೆ ಬೇಕಾದಾಗ ಅದು ತಿನ್ನುತ್ತೆ, ಅದ್ರ ಗಿಡದ್ದು ಹೆಲ್ತ್ ಸ್ಟ್ರಾಂಗ್ ಆಗುತ್ತೆ. ಯಾವಾಗ ಗಿಡ ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ಯಾವ ಹುಳ ಯಾವ ರೋಗ ಬರಲ್ಲ. ನೀವು ಪಕ್ಕದಲ್ಲಿ ಒಂದು ಗಿಡ ಚೆನ್ನಾಗಿರುತ್ತೆ, ಒಂದು ಗಿಡ ಚೆನ್ನಾಗಿಲ್ಲ ಗಿಡಕ್ಕೇನೆ ರೋಗ ಬರೋದು, ಹುಳ ಬಂದು ಕೂಡೋದು. ಚೆನ್ನಾಗಿರೋ ಗಿಡಕ್ಕೆ ಬರಲ್ಲ, ಯಾಕಂದ್ರೆ ಆ ಗಿಡ ಹೆಲ್ದಿ ಆಗಿದೆ. ಹೆಲ್ದಿ ಆಗಿರೋ ಇಡಬೇಕು ಅಂತಂದ್ರೆ ನೀವು ಸಾವಯವ ಪದ್ಧತಿಯಲ್ಲಿರೋ ಗೊಬ್ಬರ ಹಾಕಿದ್ರೆ ನಿಮ್ಗೆ ಯಾವುದು ಪ್ರಾಬ್ಲಮ್ ಬರಲ್ಲ. ನೋಡ್ರಿ, ಯಾವಾಗ ಗಿಡ ಹೆಲ್ದಿ ಆಗಿರುತ್ತೆ ಅವಾಗ ಮನುಷ್ಯನಿಗೆ ರೋಗ ಬರಲ್ಲ. ಆ ಗಿಡಕ್ಕೆ ರೋಗ ಬರಲ್ಲ. ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ ಅಣ್ಣವ್ರೆ? ಈಗ ಒಂದು ಗಿಡಕ್ಕೆ ರೋಗ ಬರುತ್ತೆ, ಇನ್ನೊಂದು ಗಿಡಕ್ಕೆ ರೋಗ ಬರಲ್ಲ, ಕರೆಕ್ಟಾ? ಈಗ ನಮಗೂ ಕೆಲವು ಟೈಮಲ್ಲಿ ಏನಾಗುತ್ತೆ, ನಾವು ಹುಷಾರಿಲ್ಲಾರ್ದಾಗ ಯಾವ್ದಾರ ಹಾಸ್ಪಿಟ್ಲಿಗೆ ಹೋದ್ರೆ ನಮಗೆ ಅಂಟ್ಕೊಂಡ್ಬಂದ್ಬಿಡುತ್ತಾ? ಅಂಟ್ಕೊಂಡು ಬರುತ್ತೆ. ಹುಷಾರು ನಾವಿಲ್ಲ ಅಂದ್ರೆ, ನಾವು ಹೆಲ್ದಿ ಇಲ್ಲ ಅಂದ್ರೆ, ನಮ್ಮಲ್ಲಿ ಇಮ್ಯುನಿಟಿ ಪವರ್ ಇಲ್ಲ ಅಂದ್ರೆ ಅದು ರೋಗ ನಮ್ಗೆ ಅಂಟುಬಿಡುತ್ತೆ. ಅಲ್ಲೇ ಇರೋ ಡಾಕ್ಟರ್ ದಿನ ಕಾಯಿಲೆ ಎಲ್ಲಾ ಡಾಕ್ಟರ್ ಮುಟ್ತಾರಲ್ಲ, ಅವ್ರಿಗೆ ಯಾಕೆ ಬರಲ್ಲ? ದಿನ ಒಂದು ಡಾಕ್ಟರ್ ಒಂದು 50-60 ಪೇಷಂಟ್ ನೋಡ್ತಾನೆ, ಅವ್ರಿಗೆ ಯಾಕೆ ಬರಲ್ಲ ಡಾಕ್ಟ್ರಿಗೆ? ಯಾಕಂದ್ರೆ ಅವ್ರ ಹತ್ರ ಇಮ್ಯುನಿಟಿ ಪವರ್ ಹೆಚ್ಚಿಟ್ಕೊಂಡಿರ್ತಾರೆ. ಅವ್ರು ಹುಷಾರಿಲ್ಲ ಅಂದ್ರೆ ಅವ್ರು ಮುಟ್ಟಲ್ಲ, ಅವ್ರು ಬರಲ್ಲ ಹಾಸ್ಪಿಟ್ಲಿಗೆ. ಯಾಕಂದ್ರೆ ಅದು ಹಳ್ಕೋತೆ. ನಿಂಬಲ್ ಗಿಡನೂ ಅದೇ ತರ. ಯಾವಾಗ ಗಿಡ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ರೋಗ ಬರಲ್ಲ. ರೋಗ ಬರಲಾರ್ದಂಗೆ ಗಿಡ ಬೆಳೆಸ್ಬೇಕು ಅಂದ್ರೆ ಚೆನ್ನಾಗಿರೋ ಗೊಬ್ಬರ, ಅದಕ್ಕೆ ಫುಲ್ ಮೀಲ್ಸ್ ಕೊಡ್ಬೇಕು. ನಾವೇನ್ ಮಾಡ್ತೀವಿ, ಒಂದು ಟೈಮ್ ಯೂರಿಯಾ ಕೊಡ್ತೀವಿ, ಒಂದು ಟೈಮ್ DAP ಕೊಡ್ತೀವಿ, ಒಂದು ಟೈಮ್ SOP ಕೊಡ್ತೀವಿ. ನಮ್ಮಲ್ಲಿ ದುಡ್ಡು ಇದ್ದಾಗ, ನಮ್ಮಲ್ಲಿ ಆಳು ಮನುಷ್ಯ ಕೆಲಸ ಮಾಡಕ್ ಬಂದಾಗ ಅವಾಗ ಹಾಕ್ತೀವಿ. ಅಲ್ಲಿ ತನಕ ಗಿಡ ಉಪವಾಸ ಇರ್ಬೇಕಾ?
ಇದು ಹಾಕಿದಾಗ ನಿಮ್ಗಲ್ಲಿ ಅದಕ್ಕೆಲ್ಲ ಹಾಕಿ ಬಿಟ್ಬಿಟ್ಟಿದ್ದೀರಾ, ಅದಕ್ಕೆ ಬೇಕಾದ್ರೆ ಅದು ತಗೊಳತ್ತೆ, ಅದು ಬದುಕು. ಈಗ ಬಾಳೆ ಬೆಳೆದಾಗ ಬಾಳೆ ಹಾಕಿದ್ರಿಂದ ಅವ್ರ ಕೊನೆ ಕಟ್ಟಿದವ್ರಿಗೂ ಒಂದು 5-6 ಸರಿ ಗೊಬ್ಬರ ಹಾಕ್ತಾರೆ ಸರ್. ಎಷ್ಟು ಸರಿ ಹಾಕ್ಬೇಕು? ಈ ಗೊಬ್ಬರ ನೀವು ಏನಾದ್ರೂ ಬಾಳೆ ಹಾಕಿದ್ರೆ ಒಂದು ಗಿಡಕ್ಕೆ 1 kg 1 ಟೈಮ್ ಹಾಕಿದ್ರೆ ಮತ್ತೆ ನಿಮ್ಗೆ ಇನ್ನೊಂದು 2ನೇ ಗುಣ ಬಿಟ್ರೆ ಅವಾಗ 1 kg, ಅಷ್ಟೇ. ಇಲ್ಲಾಂದ್ರೆ ಹಾಕೋದಿಲ್ಲ. ಲಾಸ್ಟ್ ವರೆಗೆ ಹಾಕೋದಿಲ್ಲ, ಒಂದೇ ಸರಿ. ನಿಮ್ ಭೂಮಿ ಏನಾದ್ರೂ ಫಲವತ್ತೆ ಕಮ್ಮಿ ಇತ್ತು, 1/2 kg ಜಾಸ್ತಿ ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ಕಡಿಮೆ ಅದ, ಕೊರತೆ ಇದೆ. ನೆಕ್ಸ್ಟ್ ಟೈಮ್ ಕಡಿಮೆ ಮಾಡಿ, ಈ ಟೈಮ್ ಸ್ವಲ್ಪ ಜಾಸ್ತಿ ಮಾಡಿ. ಕರೆಕ್ಟಾ? ಇಷ್ಟೇ ಅದ. ಹಗಲೆಲ್ಲ ಹಾಕದ್ ಬೇಕಿಲ್ಲ. ಹಗಲೆಲ್ಲ ಈಗ ನೋಡ್ರಿ, ಯಾಕಿದು 1 ಟೈಮ್ ಈ ಸರ ಹಾಕಿದ್ರೆ ಮತ್ತೆ 9 ತಿಂಗಳ ತನಕ ಏನೋ ಹಾಕೋದಿಲ್ಲ ಅಂತಂದ್ರೆ, ಯಾಕಂದ್ರೆ ಇದು ಭೂಮಿಯಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ನೀವು ಯೂರಿಯಾ DAP ಹಾಕಿದ್ರೆ ಅದರ ಆಯಸ್ ಇರೋದೇ 60 ದಿವಸ. 60 ದಿವಸ ಅಷ್ಟೇ ಅದು ಆಯಸ್ಸು. ನಾವು ಯೂರಿಯಾ ತಗೊಂಬಂದು ನಾವು ಗಿಡಕ್ಕೆ ಹಾಕಿದ್ವಿ, ಆ ಗಿಡಕ್ಕೆ ಹಾಕಿದ ತಕ್ಷಣ ನೀರು ಬಿಡ್ತಿರಲ್ಲ, ನೀರು ಬಿಡಿದ ತಕ್ಷಣ 60% ಗಾಳಿಗೆ ಹಾವಿಯಾಗಿ ಹೋಯ್ತು. ಇನ್ನು 40% ನಿಮ್ ಗಿಡಕ್ಕೆ ಇರ್ತದೆ. ಆ 40% 4 ದಿನ ತಿಂತದೆ ಅಷ್ಟೇ. ಅದ್ರ ಜೀವ ಪೂರ, ಆ ಗೊಬ್ಬರದ ಜೀವ ಆಯಸ್ಸೇ ಮುಗಿಯೋದೇ 2 ತಿಂಗಳು, 60 ದಿವಸ. ಇದು ಹಂಗಲ್ಲ. ಒಂದ್ ವೇಳೆ ನಿಮ್ ಗಿಡ ತಿನ್ಲೇ ಇಲ್ಲ ಅಂತ ತಿಳ್ಕೊರಿ, ಆ ಜಾಗದಾಗ ಆ ಗೊಬ್ಬರ ಅಲ್ಲೇ ಇರುತ್ತೆ. ಮುಂದಿನ ಸರಿ ಹಾಕದೇ ಬೇಡ, ನೀವು ಹಾಕೋ ನೆಸೆಸಿಟಿನೇ ಬರಲ್ಲ ಮುಂದಿನ ಸರಿ. ಯಾಕಂದ್ರೆ ಇದು ಖನಿಜಾಂಶಗಳಿಂದ ಮಾಡಿರೋದು, ಅದು ಅಲ್ಲೇ ಇರುತ್ತೆ ಗೊಬ್ಬರ, ಎಲ್ಲೂ ಹೊರಗಡೆ ಹೋಗಲ್ಲ. ಸರಿ, ಈ ಗೊಬ್ಬರ ಇದು ತಿಂದ್ರೆ ಗಿಡ ತಿನ್ಬೇಕು, ಬೇರೆ ಎಲ್ಲೂ ಏನೂ ಆಗಲ್ಲ. ಹಿಂದ್ಗುಂಡ್ಲೆ ಹಸಿರು ತುಂಬ್ಕೊಂಡು ಚೆನ್ನಾಗಿರ್ತಾವ. ಇದು ಅದೇ ತರ ಪಿಕಪ್ ಇರ್ತದ? ಇಲ್ಲ ಸರ್, ಇದು ಸ್ಲೋ ಆಗಿ ಹೋಗ್ತದೆ. ಗಿಡ ನೀವು ಹೆಂಗ್ ಬೆಳೆಸ್ತೀರಿ ಅದ್ರ ಮೇಲೆ ಹೋಗುತ್ತೆ. ಈಗ ಏನಾಗುತ್ತೆ ಗೊತ್ತಾ, ನೀವು ಯೂರಿಯಾ ಹೋದ ತಕ್ಷಣ 4 ದಿವಸ ಹಸಿರು ಕಾಣ್ತದ, ಆಮೇಲೆ ಡಲ್ ಆಗುತ್ತೆ. ಇದು ಹಂಗಲ್ಲ. ಇದು ಗಿಡ ಅದು ಹೆಂಗ್ ಬೆಳೀತಾ ಇರುತ್ತೆ ಹಂಗೆ ಬೆಳೀತಾ ಹೋಗುತ್ತೆ. ಆಹಾರ ತಿನ್ಕೊಂಡು ಹಂಗೆ ಬೆಳೀತಾ ಹೋಗುತ್ತೆ, ಒಂದೇ ಸಮ ಬೆಳೀತು. ಫಾಸ್ಟ್ ಆಗಿ ಬೆಳೆಯೋದು ಇಳಿಯೋದು ಮಾಡೋದು ಮಾಡಲ್ಲ. ಈ ಗೊಬ್ಬರ ಹಾಕಿದ ತಕ್ಷಣ ಅದ್ರ ಜೊತೆಗೆ ಭೂಮಿಗೆ ಬೇರಿಂದ ರೋಗ ಬರಬಾರ್ದು ಅಂದ್ರೆ, ನಮ್ಗೆ ಬೇರೆ ರೋಗಗಳೆಲ್ಲ ಏನ್ ಗುಣ್ಣೆಗಳು ಅವೆಲ್ಲ ಇದು ಅಂದ್ರೆ, ನಿಮ್ಗೆ ಇಲ್ಲೊಂದು ಸಾಯಿಲ್ ಬೂಸ್ಟರ್ ಅಂತ ಇದೆ. ಇದು 1 ಎಕರೆಗೆ ಒಂದು ಸಣ್ಣದೊಂದು ಪ್ಯಾಕೆಟ್ ಬರುತ್ತೆ. 2 ಪ್ಯಾಕೆಟ್ ಹಾಕಿದ್ರೆ ಸಾಕು. ಇದು ನಾವ್ ಇವಾಗ ಏನ್ ಹೇಳತ್ತೀವಲ್ಲ, ಖರ್ಚು ಕಡಿಮೆನೇ ಅವ. ಆಮೇಲೆ ನೀವು ಅಮೌಂಟ್ 2 ಪ್ಯಾಕೆಟ್ ಹಾಕ್ಬೇಕಾದ್ರೆ ಹೆಂಗ್ ಹಾಕ್ಬೇಕು ಅನ್ನೋದನ್ನ ಏನಿಲ್ಲ ಸರ್. ಇದು ಬೇವಿನ ಹಿಂಡಿ ಜೊತೆಗೆ ಒಂದು ಬೇರೆ ಬೇರೆ ಇದು ಮಾಡಿರೋದು. ಇದನ್ನ ನೀವು ಇದರಲ್ಲಿ ನಾವೇನ್ ಕೊಡ್ತಾ ಇದೀವಲ್ಲ, ಇದ್ರ ಜೊತೆ ಸೂಕ್ಷ್ಮ ಜೀವಿಗಳು ಇರ್ತಾವೆ. ಬೇವಿನ ಹಿಂಡಿ ಜೊತೆ ಸೂಕ್ಷ್ಮ ಜೀವಿಗಳು, ಅವು ಮಲ್ಟಿಪ್ಲೈ ಮಾಡ್ಬಿಡ್ತವೆ. ಇವಾಗ ನೋಡ್ರಿ, ನಾವು ಹಾಲಿಗೆ ಮೊಸರು ಮಾಡ್ಬೇಕಾದ್ರೆ 1 ಲೀಟರ್ ಹಾಲಿಗೆ ಹೆಪ್ಪು ಎಷ್ಟು ಹಾಕ್ಬೇಕು? ಇಷ್ಟೇ ತಾನೆ? ಹಾ, ಆಗುತ್ತಲ್ಲ. ಇದನ್ನು ಅದೇ ತರ ನಮ್ಮ ಭೂಮಿಗೂ ಬೇಕಾಗಿರೋದು ಒಂದು ಸಣ್ಣ ಹೆಪ್ಪು ಬೇಕಷ್ಟೇ. ಹಾಲು ಗಟ್ಟಿ ಆಗ್ಬೇಕು. 2 ಪ್ಯಾಕೆಟ್ ಇಲ್ಲ, 1 ಗಿಡಕ್ಕಲ್ಲ, 1 ಎಕರೆ ಲೆಕ್ಕಕ್ಕೆ. ಏನಿಲ್ಲ, ಏನ್ ಮಾಡ್ರಿ, ಇದನ್ನ ಒಂದ್ 20 kg ಮಣ್ಣು ತಗೋರಿ, ಅದ್ರ ಜೊತೆ ಕಲಸ್ಬಿಡ್ರಿ, ಕರ್ಚ್ಬಿಟ್ಟು ಎರ್ಚ್ಬಿಡ್ರಿ ಎಲ್ಲಾ ಕಡೆ. ಆತರ ಅಷ್ಟೇ, ಇನ್ನೇನು ಇಲ್ಲ. ಇಷ್ಟ ಹಾಕ್ಬಿಟ್ರಿ ಅಂದ್ರೆ ನಿಮ್ ಭೂಮಿ ಒಳಗಡೆ ಯಾವುದು ನಿಮ್ಗೆ ಏನಂತಾರೆ ಬೇರೆ ರೋಗಗಳು ಬರೋದನ್ನೆಲ್ಲ ತಡೆ ಹಿಡಿಯಿತು. ಇದು ನಾವು ರೋಗ ಬರಕ್ಕಿಂತ ಮುಂಚೆ ಬರಬಾರ್ದು ಅನ್ನೋದಕ್ಕೆ ನಾವು ಮಾಡಿರೋದು. ಬಂದ ಮೇಲೆ ನಮ್ಮಲ್ಲಿ ಔಷಧ ಇಲ್ಲ. ನೀವು ಇದು ಹಾಕ್ಲೇ ಇಲ್ಲ ಅಂತ ತಿಳ್ಕೊರಿ, ಬಂತು ರೋಗ, ನಮ್ಮಲ್ಲಿ ಯಾವ ಔಷಧ ಇಲ್ಲ. ಯಾಕಂದ್ರೆ ನಾವು ಮೊದಲೇ ಮಾಡಂತ ಹೇಳಿದೀವಿ, ನೀವು ಮಾಡಿಲ್ಲ. ಸಾವಯವ ಪದ್ಧತಿಯಲ್ಲಿ ಇರೋದು ಹಾಗೆ, ಅರ್ಧ ಮಾಡೋದು ಅರ್ಧ ಮಾಡೋದ್ರಿಂದ ಸಾವಯವ ಪದ್ಧತಿ ಆಗಲ್ಲ. ಕರೆಕ್ಟಾ? ಎರಡನೇದು, ಇದರಲ್ಲಿ ಇನ್ನೊಂದು ಪ್ರಾಡಕ್ಟ್ ಏನಿದೆ ಅಂದ್ರೆ ಗ್ರೋತ್ ಪ್ರಮೋಟರ್ ಇದೆ. ಇದು ಗ್ರೋತ್ ಪ್ರಮೋಟರ್ ಏನಂದ್ರೆ, ನಿಮ್ಮಲ್ಲಿ ಎಲೆಗಳು ಬಾಡೋಗಿದ್ವು ಅಥವಾ ಮೋಡಗಳು ಬಂದ್ಬಿಟ್ಟಿರುತ್ತೆ, ಒಂದು 10-15 ದಿವಸ ಬಿಸಿಲೇ ಬೀಳಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಗಿಡ ಕುಗ್ಗುತ್ತೆ. 15 ದಿವಸ ಬಿಸಿಲು ಕಾಣಲಿಲ್ಲ ಅಂದ್ರೆ ಅದು ಫೋಟೋಸಿಂಥಸಿಸ್ ಆಗಲ್ಲ. ಫೋಟೋಸಿಂಥಸಿಸ್ ಆಗಲಿಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಗಿಡ ಬೆಳವಣಿಗೆ ಆಗಲ್ಲ, ಹಿಂಗೆ ಕುದುರು ಬೀಳುತ್ತೆ. ಆ ಟೈಮಲ್ಲಿ ಇದು ಗ್ರೋತ್ ಪ್ರಮೋಟರ್ ಹೊಡೆಯೋದು, ನೀರಲ್ಲಿ ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಅದಕ್ಕೆ ಏನು ಇನ್ಸ್ಟೆಂಟ್ ಆಗಿ ಆಹಾರ ಬೇಕು ಅದು ಇದು ಒದಗಿಸ್ಕೊಡೋದು. ಇದು ಏನು ಹಗಲೆಲ್ಲ ಹೊಡಿಬೇಕಂತ ಏನಿಲ್ಲ. ನಮ್ಮ ಮೋಡ ಮುಚ್ಕೊಂಡ್ಬಿಟ್ಟಿತ್ತು ಒಂದು ವಾರ,
ಅವಾಗ ಮಾತ್ರ ಹೊಡಿಯೋದು, ಇಲ್ಲ ಅಂದ್ರೆ ಹೊಡೆ ನೆಸೆಸಿಟಿ ಇಲ್ಲ. ನಿಮಗೆ ಮೇನ್ ಕೆಲಸ ಮಾಡೋದೇ ಇದು ಗೊಬ್ಬರ. ಭೂಮಿ ನಾವು ಗಟ್ಟಿಯಾಗಿ ದಿನ ಮುದ್ದೆ ಉಂಡ್ರೆ ಗಟ್ಟಿಯಾಗಿರ್ತೀವಿ, ರೊಟ್ಟಿಗೆ ಮುದ್ದೆ ಉಂಡ್ರೆ ಗಟ್ಟಿಯಾಗಿರ್ತೀವಿ ಅಂದರೆ ಚೆನ್ನಾಗಿ ಇದನ್ನು ಊಟ ಮಾಡಿಸಿ ಗಿಡಕ್ಕೆ ಊಟ ಮಾಡಿಸ್ಬಿಟ್ರೆ ಅದಕ್ಕೆ ಯಾವುದು ರೋಗನೂ ಬರಲ್ಲ, ಏನೂ ಬರಲ್ಲ. ಬಾಳೆ ಹಾಕ್ತಿವಿ, ಬಾಳೆ ಹಾಕ್ಬೇಕಾದ್ರೆ ಜೊತೆಲಿ ಹಾಕ್ಬೋದು ಸರ್ ಇದು? ಸರ್, ಯಾವತ್ತೂ ಎಲ್ಲಾರ್ದು ತಪ್ಪು ಏನು ಕಲ್ಪನೆ ಅಂದರೆ ನಾವು ಬೀಜ ಹಾಕಿದಾಗೆ ಗೊಬ್ಬರ ಹಾಕಬೇಕು, ಆಮೇಲೆ ಅದು ಬೆಳೆಯೋದು ನಿಸರ್ಗಲಿಂದ, ನಾವು ನೀವು ಹಾಕಿರೋ ಗೊಬ್ಬರದಿಂದ ಅಲ್ಲ. ಅದು ಸುಳ್ಳೋದು. ಹೇಳ್ತಾರೆ ನೋಡಿ, ಅವಾಗ ಹಾಕ್ಬೇಕಂತ. ಇಲ್ಲ, ನೀವು ಬೀಜ ಹಾಕಿದಾಗೆ ಗೊಬ್ಬರ ಹಾಕಬೇಕು. ಅವಾಗ ಏನು ಗೊಬ್ಬರ ತಿಂದು ಆ ಬೀಜ ಮೊಳಕೆ ಹೊಡೆದು ಗಿಡ ದಪ್ಪದಾಗಿರುತ್ತಲ್ಲ ಅಷ್ಟೇ, ಮಿಕ್ಕಿರೋದೆಲ್ಲ ನಿಸರ್ಗದಿಂದಾನೆ. ಆಮೇಲೆ ಇದು ಗಿಡಕ್ಕೆ ಹಾಕಿದಾಗ ಗೊಬ್ಬರ ಸ್ವಲ್ಪ ಜಾಸ್ತಿ ಆದಾಗ ಬೇರೆ ಅದು ಹಾಕಿದಾಗ ಎಲ್ಲ ಒಣಗ್ಬಿಡುತ್ತೆ ಸರ್. ಈ ಗೊಬ್ಬರನ ಜಾಸ್ತಿ ಹಾಕಿದ್ರೆ ಏನಾಗಲ್ಲ ತಾನೆ? ಅದೇ ಹೇಳ್ತೀನಿ. ಈ ಗೊಬ್ಬರನ ಪುಡಿ ತಗೊಂಡು ಎಲೆ ಮೇಲೆ ಹಾಕ್ರಿ. ಬೊಡ್ಡ ಅಂತೀವಲ್ಲ, ಅದೇನೋ ಸಣ್ಣದು ಚಿಗುರು ಮೇಲೆ ಹಾಕ್ರಿ, ಸಣ್ಣ ಎಲೆ ಮೇಲೆ ಹಾಕ್ರಿ, ದೊಡ್ಡ ಎಲೆ ಮೇಲೆ ಹಾಕ್ರಿ. ನಾವು ತಿಂದ್ರು ಏನು, ಯಾಕಂದ್ರೆ ಯಾವಾಗ ಅದು ಆಗತ್ತೆ ಅಂದ್ರೆ ಯಾವಾಗ ಆಯ್ತು ಬಿಡಿ, ಕೊಟ್ಟೆ ಬರ್ರಿ, ಬನ್ನಿ ಆಯ್ತು ಬಿಡಿ, ಆಯ್ತು ಬನ್ನಿ, ಕೂಡ್ ಅವ್ರಿಗೆ ಅಪ್ಪರ್ ನಾವು ರಾಸಾಯನಿಕಲಿಂದ ಮಾಡಿದ್ರೆ ಅವಾಗ ಎಲೆ ಮೇಲೆ, ಸುಳಿ ಮೇಲೆ, ಅದ್ರ ಮೇಲೆ, ಇದ್ರ ಮೇಲೆ ಬಿದ್ರೆ ಅವಾಗ ಅದು ಹಾನಿ ಮಾಡುತ್ತೆ. ಇದು ಹಾನಿ ಮಾಡಲ್ಲ, ಯಾಕಂದ್ರೆ ಇದು ಸಾವಯವ ಪದ್ಧತಿಯಲ್ಲಿ ಮಾಡಿರೋದು, ಭೂಮಿ ನಿಸರ್ಗಲಿಂದಾನೇ ತಯಾರಿಸಿದೆ. ಮತ್ತೆ ಏನಾರ ಡೌಟ್ಸ್ ಇದೆಯಾ ಸರ್? ಇನ್ನೊಂದು, ಈಗ ಬೆಳೆದ ಬಿಟ್ಟಿರ್ತಲ್ಲ ಬಾಳೆ, ಬೆಳೆದಿರೋ ಬಾಳೆಗೆ ಕೊಡ್ಬೋದಾ? ಇಲ್ಲ ನೋಡ್ರಿ, ಅದನ್ನೇ ನಾ ಹೇಳೋದು. ಈಗ ನಾವು ಗೊಬ್ಬರ ಹಾಕಾಗಲ್ಲ ಇವರು, ಈಗ ನಾವು ನಾಟಿ ಮಾಡ್ತೀವಲ್ಲ ಆಗ್ಲೇ ಹಾಕ್ಬಿಡ್ಬೇಕು, ಅವಾಗೆ ಹಾಕ್ಬೇಕು ಒಂದ್ ಟೈಮ್. ಸರ್, ಈಗ ನೋಡಿ, ಹಗಲೆಲ್ಲ ಮಾಡೋ ನೆಸೆಸಿಟಿ ಏನಿಲ್ಲ. ಒಂದು ಬಾಳೆ ಗಿಡ ಇಲ್ಲಿ, ಇದೊಂದು ಬಾಳೆ ಗಿಡ ಇಲ್ಲಿ ಗಡ್ಡೆ ಇಟ್ಟಿದ್ದೀರ ಅಂತ ತಿಳ್ಕೊರಿ. ಇದ್ರ ಸುತ್ತ 1 ಕಿಲೋ ಗೊಬ್ಬರ ಹಾಕ್ರಿ, ಆಯ್ತಾ? ಬೂಸ್ಟರ್ ಒಂದು ಸ್ವಲ್ಪ ಹಾಕಿ ಅದ್ರ ಸುತ್ತ, ಆಯ್ತಾ? 4 ಅಳಸಂದೆ ಬೀಜ, 4 ಉರುಳಿ ಬೀಜ, 4 ಚೆಂಡು ಹೂವ, 4 ಮೆಣಸಿನ್ಕಾಯಿ ಇದ್ರ ಜೊತೆ ಹಾಕಿ, ಅಣ್ಣ ನೀನು ನಿನ್ನ ನಿಸರ್ಗ ನೀನು ಚೆನ್ನಾಗಿ ಬೆಳಿ ಅಂತ ಬಿಟ್ಬಿಡಿ. ಯಾಕೆಂದ್ರೆ ಅವ್ರ ಜೊತೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಅವ್ರೆ. ಅದ್ರ ಜೊತೆಗೆ ನೀವೇನು ಜೀವಾಮೃತ, ಸಗಣಿ ಗೊಬ್ಬರ ಹಾಕಿದ್ರಲ್ಲ, 4 ಎರೆಹುಳ ಇತ್ತು ಅಂದ್ರೆ ನೀವಿಲ್ಲ ಅಲ್ಲಿ ಆ ಗಿಡದ ಹತ್ರ ಏನೂ ಮಾಡಬೇಡಿ. ನೀರು ಮಾತ್ರ ಕೊಡ್ಬೇಕಾ? ಮತ್ತೆ ನೀರು ಕೊಡ್ಲಿಲ್ಲ ಅಂದ್ರೆ ಆಗಲ್ಲ. ಜಾಸ್ತಿನೂ ಕೊಡಬಾರ್ದು, ಕಡಿಮೆನೂ ಕೊಡಬಾರ್ದು. ಭೂಮಿಯಲ್ಲಿ ಹದ ಇಡಬೇಕು. ಅಲ್ಲ ಅಣ್ಣ, ನೀವು ಒಂದ್ ವೇಳೆ ನೀರೇ ಬಿಡಬಾರ್ದು, ನೀರನ್ನು ಬಿಡೋದು ತಪ್ಪಿಸ್ಬೇಕು ಅಂತಂದ್ರೆ ಏನಿಲ್ಲ, ನಿಮ್ದೇನು 2 ಗಿಡ ಇದೆಯಲ್ಲ, ಅದ್ ನಡಬರ್ಕ್ ಒಂದು ಕಾಲುವೆ ಹೊಡೀರಿ, ಕಾಲುವೆದ ನೀರ್ ಹರಿಸ್ಬಿಡಿ ಅಲ್ಲಿ, ಆಯ್ತು. ಆಮೇಲೆ ನೀರು ಕೊಡಬೇಡಿ. ನೀ ಅದು ಕಾಲುವೆ ತಣ್ಣಗಾಯ್ತಾ? ಅಲ್ಲಣ್ಣ, ಯಾವಾಗ ನೀವು ಕಾಲುವೆ ಬಿಡ್ತೀರಲ್ಲ ಅದು ಆಳ 10 ಅಡಿ ಕೆಳಗೆ ಹೋಗುತ್ತೆ. 10 ಅಡಿ ಕೆಳಗಡೆ ತ್ಯಾವ ಇರುತ್ತೆ. ನೀವು ಈಗ ಎಲ್ಲಾರ್ದು ಒಂದು ನೋಡಿ ಅಣ್ಣ, ಇದೊಂದು ವಿಷಯ ಕೇಳಿಸ್ಕೊರಿ. ನಾವೆಲ್ಲರೂ ಒಂದ್ ತಲೆಯಲ್ಲಿ ಇದೆ, ನಾವು ನೀರ್ ಹರಿಸ್ತೀವಿ ಭೂಮಿಗೆ ಪೈಪಿಂದ, ಸ್ಪ್ರಿಂಕ್ಲರ್ ಇಂದ. ಎಷ್ಟು ಇಂಚು ನೀವು ನೀರು ಕುಡಿಸ್ತೀರಿ ಗಿಡಕ್ಕೆ? ನೀರು ಸ್ಪ್ರಿಂಕ್ಲರ್ನಿಂದ ಹರಿಸ್ತೀವಲ್ಲ ನಾವು ಸುತ್ತಮುತ್ತ ಎಲ್ಲ, ಎಷ್ಟು ನೀರು ಕುಡಿಸ್ತೀವಿ? ಅರ್ಧ ಅಡಿ ಅಷ್ಟೇ ನೀರು ಕುಡಿಸೋದು. ಅರ್ಧ ಅಡಿ ಬೇರದಲ್ಲಿ ನೀರು ಬೇರೆ ಇಲ್ಲ ಅಲ್ಲಿ. ಅರ್ಧ ಅಡಿಗೆ ಬೇರದ ಬೇರೆ ಇಲ್ಲವ. 5 ಅಡಿ 4 ಅಡಿ ಕೆಳಗದ ಬೇರು. ನೀವು ಅಲ್ಲಿ ತನಾರ ನೀರು ಕಳಿಸಿಲ್ಲ, ಮತ್ತೆ ನೀವು ಕುಡಿಸಿದೆ ಅರ್ಧ ಅಡಿ ನೀರು. ಪೂರಾ 5 ಅಡಿ ನೀರು ಕುಡ್ಸಕ್ಕೆ ನಿಮ್ಮ ಕೈಲೂ ಆಗಲ್ಲ, ನಮ್ಮ ಕೈಲೂ ಆಗಲ್ಲ. ಯಾಕಂದ್ರೆ ಅಷ್ಟು ನೀರು ಎಲ್ಲಿ ಸರ್? ಮಳೆನೇ ಬರಬೇಕು. ಸೊ ಮಳೆ ಬಂದಾಗ ನೀರು ಇಳಿಸ್ಬೇಕಾದ್ರೆ ಕಾಲುವೆ ಮಾಡಬೇಕು, ಟ್ರೆಂಚ್ ಮಾಡಬೇಕು, ಕೆಳಗೆ ಇಳಿಸ್ಬೇಕು. ಕೆಳಗೆ ಇಳಿಸಿದ್ರೆ ಕೆಳಗಿನ ಲೇಯರ್, ಇವಾಗ ನಮ್ಮ ಬೆಳೆ ಇಲ್ಲಿದೆ ಅಂದರೆ 5 ಅಡಿ ಕೆಳಗೆ ಬೇರು ಹೋಗಿರುತ್ತೆ. ನಮ್ಗೆ ಹೆಂಗೆ ಗೊತ್ತು ಹಿಡಿತೀರಿ ಹೇಳಿ, ನಾವು ಎಷ್ಟು ಅಡಿ ಬೇರು ಕೆಳಗೆ ಹೋಗುತ್ತೆ ಅಂತ?
ಇವಾಗ ನಿಮ್ದು ಇಲ್ಲಿ ತೆಂಗಿನ ಮರ ಕಾಣುತ್ತಲ್ಲ, ಅದ್ರದ್ದು ಬೇರು 30 ಅಡಿ ಮೇಲಿದ್ರೆ 30 ಅಡಿ ಕೆಳಗೆ ಹೋಗಿರುತ್ತೆ. ಅದು ನೀರು ಕುಡಿಯೋದು 30 ಅಡಿ ಕೆಳಗಡೆ, ನೀವು ಹಾಕಿರೋ ನೀರು ಕುಡಿಯಲ್ಲ ಅದು, ಯಾಕಂದ್ರೆ ಅದು 30 ಅಡಿ ಕೆಳಗೆ ನೀರದ. ಅದು ಬೇರು ಹೋಗಿರೋದೆ ಎಷ್ಟು ಗಿಡ ಮೇಲೆ ಹೋಗುತ್ತೆ ಅಷ್ಟು ಕೆಳಗೆ ಹೋಗುತ್ತೆ. ಇದು ನಮ್ದು ಗಿಡ ಹಿಂಗಿದೆ ಅಂದ್ರೆ, ಇದು ಇಷ್ಟು ಹೈಟ್ ಹೋಗಿದೆ ಅಂದ್ರೆ ಅಷ್ಟೇ ಹೈಟು ಬೇರು ಕೆಳಗೆ ಹೋಗುತ್ತೆ. ಎಷ್ಟು ಅಗಲ ಹೋಗುತ್ತೆ ಅಷ್ಟು ಮೇಲೆ ಅಷ್ಟು ಅಗಲ ಹೋಗಿರುತ್ತೆ, ಕೆಳಗಡೆನೂ ಅಷ್ಟು ಅಗಲ ಹೋಗುತ್ತೆ. ಕೆಳಗಡೆ ಬೇರು ಗಟ್ಟಿಯಾಗಿದ್ರೆ ಮೇಲೆ ಮರ ನಿಲ್ಲುತ್ತೆ, ಇಲ್ಲಾಂದ್ರೆ ನಿಲ್ಲಲ್ಲ. ನಾವು ಏನ್ ತಪ್ಪು ಮಾಡ್ತೀವಿ ಅಂದ್ರೆ, ನೀರು ತೆಂಗಿನಕಾಯಿ ಬುಡದ ಹತ್ರ ಬಿಡ್ತೀವಿ. ತೆಂಗಿನಕಾಯಿ ಬುಡದ ಹತ್ರ ಬಿಟ್ರೆ ಕುಡಿಯೋ ನೀರು ಬೇರು ಅಲ್ಲಿದೆ, ನೀವೇನ್ ಮಾಡಿದ್ರಿ ವಾಪಸ್ ಕರೆಸ್ತೀರಿ, ಇದ್ರ ಸುತ್ತಿಸ್ತೀರಿ. ಯಾವುದು ಇಲ್ಲೇ ಸುತ್ತೆ ಗೊಬ್ಬರ ಎಲ್ಲ ಹಾಕ್ತಿರಿ, ಬುಡಕ್ ಹಾಕ್ತಿರಿ, ಅಲ್ಲಿಂದ ಅಲ್ಲಿ ಇದೆ ಅದು ಬೇರು, ಅದನ್ನು ವಾಪಸ್ ತರಿಸ್ತೀರಿ. ಯಾವಾಗ ಇದು ಇಲ್ಲೇ ತರಿಸ್ತೀರಿ, ಅದು ಸುತ್ತಿ ಬೇರುಗಳೆಲ್ಲ ಏನಾಯ್ತು, ಇಕ್ಕಟ್ಟು ಬಿದ್ದ್ಬಿಡ್ತು, ಉಸಿರಾಡಕ್ಕೆ ಆಗಲ್ಲ. ಉಸಿರಾಡಕ್ ಆಗಲ್ಲ ಅಂದ್ರೆ ಅದು ಬೆಳೆನೂ ಬೆಳೆಯಲ್ಲ. ನಾವು ಹೊಲ್ದಲ್ಲವನಿ ಮೀಟಿಂಗ್ ಲವನಿ ತಪ್ಪು ಮಾಡ್ತಾ ಇರೋದು. ತೆಂಗಿನ ಮರ ವರ್ಷಕ್ಕೆ ಒಂದ್ಸರಿ, ಯಾವ್ದು ಫಸಲು ನಾವು ಒಂದ್ಸರಿ ಕಟ್ ಮಾಡಿ ತೆಗಿತೀವಲ್ಲ ಅವ ಕೊಡಂಗಿಲ್ಲ. ಎರಡನೇದು ಯಾವುದೇ ಗೊಬ್ಬರ ನಾವು ಯಾವುದೇ ನನ್ನ ಕಂಪ್ನಿದಲ್ಲ, ಯಾವುದೇ ಕಂಪ್ನಿದಲ್ಲ, ಒಂದು ಗಿಡ, ಇದೊಂದು ಬಹಳ ಇಂಪಾರ್ಟೆಂಟ್ ಅದ್ ನೋಡ್ರಿ. ಒಂದು ಗಿಡ ಗೊಬ್ಬರ ಯಾವಾಗ ತಿನ್ನುತ್ತೆ ಯಾವಾಗ ತಿನ್ನಲ್ಲ. ನಿಮ್ದು ಗಿಡದ ಆಯುಷ್ 4 ತಿಂಗಳ 6 ತಿಂಗಳ 1 ವರ್ಷ ಹಿಂಗಿತ್ತು ಅಂದ್ರೆ ಅರ್ಧ. 1 ವರ್ಷ ಇತ್ತು ಅಂದ್ರೆ 6 ತಿಂಗಳ ತನಕ ಮಾತ್ರ ಗಿಡ ಗೊಬ್ಬರ ತಿನ್ನುತ್ತೆ. 6 ತಿಂಗಳಾದ್ಮೇಲೆ ಅದು ತಿನ್ನಲ್ಲ, ನೀವು ಎಷ್ಟು ಕೊಟ್ಟರು ಅದು ತಿನ್ನಲ್ಲ. ಅಲ್ಲಿ ಏನೂ ಆಗೋದೇ ಇಲ್ಲ, ಕ್ರಿಯೆ ಏನೂ ಆಗಲ್ಲ, ಸುಮ್ಮನೆ ನೀವು ಭೂಮಿಗೆ ಹಾಕ್ದಂಗೆ ವೇಸ್ಟ್ ಅದು. ಈಗ ಗೊನೆ ಬಂದ್ಮೇಲೆ ಪಟಾಸ್ ಕೊಡ್ತಾರಲ್ಲ ಸರ್, ಅದೇ ಹೇಳಿದ್ನಲ್ಲ, ಅದು ಇನ್ಸ್ಟೆಂಟ್, ಅದು ಇನ್ಸ್ಟೆಂಟ್. ಇವ್ರ ಗೊಬ್ಬರ ಅದು ಇಲ್ಲ, ಕೆಮಿಕಲ್ ಗೊಬ್ಬರ ಎಲ್ಲ, ಅದು ತಿಂಗ ಹಾಕ್ರಿ ಅದು. ಅಲ್ಲಣ್ಣ, ನೀವು ಹೇಳಿದ ಪೊಟ್ಯಾಶ್ ಅಂದ್ರೆ ನಾವು ಪೊಟ್ಯಾಶ್ ಹಾಕ್ತಿವಿ ಅಂತಾರೆ. ಅದು ಏನಾಗುತ್ತೆ ಅಂದ್ರೆ ಒಳಗಡೆ ಪೊಟ್ಯಾಶ್ ದಪ್ಪ ಆಗಲ್ಲ, ಬರೀ ಉಬ್ಬಿರ್ತದೆ ಅಷ್ಟೇ, ಸುಮ್ಮನೆ ಹಿಂಗೆ ಗಾಳಿ ಉಬ್ಬಿದಂಗೆ. ಆಮೇಲೆ ಮತ್ತೆ ನಾವು ನಮಗೆ ಒಳ್ಳೆ ರೇಟ್ ಸಿಗಬೇಕು, ಒಳ್ಳೆ ಸಿಗ್ಬೇಕಾದ್ರೆ ಈಗ ತೊಗೊಳೋರ್ಗೂ ಗೊತ್ತು ನೀವು ಹಾಕಿರ್ತೀರ ಪೊಟ್ಯಾಶ್ ಅಂತ. ಅವನೇನು ಮಾಡ್ತಾನೆ, ಅರ್ಧಕ್ಕರ್ಧ ರೇಟ್ ಕಮ್ಮಿ ಮಾಡ್ತಾನೆ. ಯಾವಾಗ ಚೆಕ್ ಮಾಡೋರು, ಕ್ವಾಲಿಟಿ ಚೆಕ್ ಮಾಡೋರು ಏನು ಮಾಡ್ತಾರೆ, ನೀವು ಏನು ಇದೇನು ಸಾವಯವ ಪದ್ಧತಿಯಲ್ಲಿ ಬೆಳೆದಾಗ ನೀವೇನು ಬೆಳೆದಿದ್ದು ಮಾರ್ಕೆಟಿಂಗ್ ಮಾರಕ್ಕೆ ಹೋದರೆ ರೇಟ್ ಜಾಸ್ತಿ ಸಿಗುತ್ತೆ, ಸಿಗಲ್ಲ ಅಂತ ಏನೂ ಇಲ್ಲ. ರೇಟು ಕೊಂಡ್ಕೊಳೋರವ್ರು ಇದ್ದಾರೆ. ಯಾಕಂದರೆ ಮಾರ್ಕೆಟಲ್ಲಿ ಆರ್ಗ್ಯಾನಿಕ್ ಆಗಿ ಗೊಬ್ಬರ ಬೆಳೆದಿರೋ ತರಕಾರಿ ಹಣ್ಣು ರೇಟ್ಗಳು ಕೇಳಿದ್ರೆ ನೀವು 4 ಗಿಡ ಬೆಳೆದ್ರೆ ಸಾಕಂತೀರಿ. ಬೆಂಗಳೂರದ ಬೇಜಾನ ಅವ್ರಿ ಬೆಳೆಯೋರು ಇಲ್ಲ. ಅದೇ ಅವ್ರದ್ದು ಇದು ಆರ್ಗ್ಯಾನಿಕ್ ಬೆಳೆದಾರ, ಇದು ಕೆಮಿಕಲ್ ಬೆಳೆದಾರ, ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ಅದೇ ಹೇಳ್ತಾರಲ್ಲ ಸರ್, ಈಗ ನಾವು ನಿಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಏನಾದ್ರು ಸುಳ್ಳು ಹೇಳಿದ್ರೆ ನಿಮ್ಗೆ ಪಟ್ಟಣ ಕಂಡು ಹಿಡಿದು ತಾನೆ, ಯಾಕಂದ್ರೆ ನಿಮ್ಗೆ ತಿಳುವಳಿಕೆ ಇರ್ತದೆ. ಈಗ ಏನಾಗುತ್ತೆ ಅಂದ್ರೆ, ಯಾವಾಗ ಕೀಪಿಂಗ್ ಕ್ವಾಲಿಟಿ ಅಂತಾರೆ, ನಾವು ಒಂದು ಹಣ್ಣು ಬೆಳೆದಿದ್ದೀವಿ ಅಂದರೆ ಇದನ್ನು ತೊಗೊಂಬಂದಿಟ್ರೆ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ 4 ದಿವಸ 10 ದಿವಸ 15 ದಿವಸ ಇದು ಒಣಗಲ್ಲ, ಕೆಡಲ್ಲ. ಅದೇ ಕೆಮಿಕಲ್ ಬೆಳೆದ್ರೆ 2 ದಿವಸದಾಗ ಒಣಗಿಬಿಡುತ್ತೆ. ಕೀಪಿಂಗ್ ಕ್ವಾಲಿಟಿದಲ್ಲೇ ಕಂಡುಹಿಡಿದ್ಬಿಡ್ತಾರೆ. ಇದರಲ್ಲಿ ನಿಮಗೆ ಕೀಪಿಂಗ್ ಕ್ವಾಲಿಟಿ ಇನ್ನೂ ಜಾಸ್ತಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವೇನಿದು ಈ ಗೊಬ್ಬರ ಹಾಕಿ ಬೆಳಿತೀರಲ್ಲ, ನೀವು ಹಣ್ಣು ತಿಂದು ನೋಡ್ರಿ, ಈಗ ತಿಂದು ನೋಡ್ರಿ, ಗೊತ್ತಾಗ್ಬಿಡುತ್ತೆ. ನಾವು ಹೇಳೋದು ಏನು ಗೊತ್ತಾ, ಎಲ್ಲರೂ ಈ ಊರಲ್ಲಿ ಎಲ್ಲರೂ ಒಬ್ಬರೇ ಮಾಡಬೇಡಿ. ಯಾಕಂದ್ರೆ ಮಾರ್ಕೆಟ್ ಇರ್ತಾವ, ಒಬ್ರು ಮಾಡಿದಾಗ 4 ಬಣ ತಗೊಂಡು ಬೆಂಗಳೂರಿಗೆ ಹೋಗಕ್ಕೆ ಅದಕ್ಕೆ ಹೇಳೋದು. ಅಲ್ಲೇ ಹೋಗ್ಬೇಕು ಅಂತ ಏನಿಲ್ಲ, ಇದು ಆಯ್ತು. ನಿಮ್ಗೆ ರೇಟ್ ಜಾಸ್ತಿ ಬೇಕು ಅಂದ್ರೆ ಬೆಂಗಳೂರು, ರೇಟ್ ಜಾಸ್ತಿ ಅಂದ್ರೆ ಇದು ನಿಮ್ಗೆ ಕಾಸ್ಟ್ಲಿ ಆದ್ರೆ ನಿಮ್ಗೆ ಅದು ಬರುತ್ತೆ. ಇದು ನಾನು ಇಷ್ಟೊಂದು ದುಡ್ಡು ಹಾಕ್ಬಿಟ್ನಲ್ಲ, ನಂಗೆ ಜಾಸ್ತಿ ಬೇಕು ರೇಟು ಅಂತ. ಇದು ನಿಮ್ಮ ಅದಕ್ಕಿಂತ ಕಮ್ಮಿ ಬೀಳ್ತಿದೆ ಗೊಬ್ಬರಕ್ಕಿಂತ ಅಂದಾಗ ನಿಮ್ ರೇಟ್ ನಿಮ್ ನಾರ್ಮಲ್ ಆಗಿ ಸಿಕ್ಕಿದ್ರು ನಿಮ್ ಖುಷಿ ತಾನೆ. ಕಡಿಮೆ ನಮ್ಮಲ್ಲಿ ಟೈಅಪ್ ಇದೆ ಸರ್. ನೀವು ನಿಮ್ಮ ಊರಲ್ಲಿ ಸಾವಯವ ಪದ್ಧತಿಯಲ್ಲಿ ಒಂದು ಹೇಳ್ತೀನಿ ಕೇಳಿ, ನೀವು ಸಾವಯವ ಪದ್ಧತಿಯಲ್ಲಿ ಮಾಡ್ತೀನಿ ಅಂದರೆ 1 ಗುಂಟೆ ಮಾಡ್ರಿ, 2 ಗುಂಟೆ ಮಾಡ್ರಿ, ಎಲ್ಲ ರೈತರು ಮಾಡಿ, ಒಬ್ರು ಮಾಡಬೇಡಿ. ಎಲ್ಲರೂ 2 ಗುಂಟೆ ಮಾಡ್ರಿ. ಯಾಕಂದ್ರೆ ನಿಮ್ಮ ಭೂಮಿ ಫಲವತ್ತ ಆಗಿರೋದು ಒಬ್ಬೊಬ್ರದ್ದು ಒಂದೊಂದು ಸ್ವಲ್ಪ ಟೈಮ್ ಹಿಡಿತದೆ, ಬಟ್ ನಿಮ್ಗೆ ಗೊತ್ತಾಗ್ತದೆ ಆಯ್ತಾ. ನೀವು ಅಲ್ಲಿ ಏನು ಬೆಳೆದಿರ್ತೀರ, ಮಾರ್ಕೆಟ್ ಅವ್ರ ಇಲ್ಲಿಗೆ ಕಳಿಸ್ತೀನಿ, ಅವನೇ ಬಂದು ಅವನೇ ತೊಗೊಂಡೋಗ್ತಾನೆ.
₹1. ಯಾಕೆ ನೀವು ಅಲ್ಲಿ ಹೋದ್ರೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲ ರೈತ ನೊಂದ್ಬಿಡೋಣ ಸರ್. ರೈತ ಇವೆಲ್ಲ ಹಾಕಕ್ಕ ಭಯ ಪಡ್ತಾನೆ. ಅವನು ಬೆಳಗ್ಗೆ ಜಡ್ಗೆ ಹೊಲಕ್ ಬರ್ತಾನ, ಹೊಲ ಹಸಿರಾಕಿದ್ರೆ ಅವನಿಗೆ ನೆಮ್ಮದಿ. ಅದೇನಾದ್ರು ಕುಂಟಿತ್ತು ಆಗ್ಬಿಟ್ರೆ ಅವನು ನಾನು ಅದನ್ನ ಹೇಳಿದ್ನಲ್ಲ ಸರ್, ನಾವು ಅಲ್ಲೇ ಕೂತವರು, ನನಗೆ ಗೊತ್ತು, ನಾನು ರೈತ, ನಮ್ಮಲ್ಲಿ ಏನ್ ಬೆಳೆ ಹಾಕ್ಬೇಕು, ಯಾವ ರೀತಿ ಬರಬೇಕು, ಹೆಂಗ್ ಲಾಭ ಬರಬೇಕು. ನಾನು ಓದ್ದವನು ತಿಳಿದವನು ಮಾರ್ಕೆಟ್ ಗೊತ್ತೇ ಇರೋದ್ರಿಂದ ನಾವು ಹೆಂಗ್ ಟೈ ಅಪ್ ಮಾಡ್ತೀವಿ ಅಂತಂದ್ರೆ, ನಿಮಗೆ ಮಾರ್ಕೆಟ್ ಇಲ್ಲೇ ರೆಡಿ ಮಾಡಿಸ್ಕೊಡ್ತೀವಿ, ಇಲ್ಲೇ ಬಂದು ತೊಗೊಂಡೋಗ್ತಾನೆ. ಬಟ್ ನೀವು ಮಿಕ್ಸ್ ಮಾಡಂಗಿಲ್ಲ, ನೀವು ಮಿಕ್ಸ್ ಮಾಡಬಾರ್ದು. ಅಂದ್ರೆ ಈಗ ಗೊತ್ತಾಗ್ಲಿಲ್ಲ ಕೆಲವ್ರು ಏನ್ ಮಾಡ್ತಾರೆ ಮೇಡಮ್, ಲಾಸ್ಟಿಗೆ ಆಗ ನಮಗ್ ಬಂದ್ರು ಮಾಡ್ಬೋದು. ಏನ್ರಣ್ಣ ಗೊಬ್ಬರ ಹಾಕಬಹುದು. ಬಂದ್ರೆ ಸರಿ ಅದು ಹೊಲ ನೋಡ್ತಾನ, ಗಿಡ ನೋಡಿದ್ರೆ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಶುರು ಮಾಡ್ತಾನ. ಅದು ನೋಡಕ್ಕಷ್ಟೇ, ನೋಡಕಷ್ಟೇ ಕಾಣಿಸುತ್ತೆ. ನಾವು ಅದಕ್ಕೆ ಹೇಳೋದು, ಎಲ್ಲಾರು ಒಂದೊಂದು 2 ಗುಂಟೆ 5 ಗುಂಟೆ 10 ಗುಂಟೆ ಅಷ್ಟೇ ಮಾಡಿ. ನೀವು ಏನ್ ಮಾಡಕತ್ತೀರ ಅದು ಮಾಡಿ ನೋಡಿ. 5 ಗುಂಟೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಸರ್. ಎಲ್ಲಿ ತನ ನೀವು ಭೂಮಿಗೆ ಹಾಕತನ ಇದ್ರದ್ದು ರಿಸಲ್ಟ್ ನೋಡತನ ನೀವೇನು ಹೇಳಕ್ಕಾಗಲ್ಲ. ಅದೇ ಚೆನ್ನಾಗಿತ್ತು ಅಂತ ಹೇಳೋದು, ಇದೇ ಚೆನ್ನಾಗಿತ್ತು ಅಂತ ಹೇಳೋದು. ನೀವು ಬೆಳೆಯಾಗ ಒಂದೊಂದ್ ಸಾಲು ನೋಡ್ತಾನೆ, ಈ ಗೊಬ್ಬರನೇ ಮೇಂಟೈನ್ ಮಾಡಿ ಹಾಗಲ್ಲ ಅಪ್ಪವ್ರು ಹೇಳ್ತಾರೆ, ನೇರಳೆ ಬೆಳಿತೀನಿ ಅಂದ್ರಲ್ಲ, ನೇರಳೆ ರೇಷ್ಮೆ ಬೆಳಿತಾರಲ್ಲ, ರೇಷ್ಮೆ ಬೆಳೆದರಲ್ಲಿ ಇದು ಗೊಬ್ಬರ ಹಾಕಿದಾಗ ಎಲೆ ಸೈಜ್ ದೊಡ್ಡದಾಗತ್ತೆ, ಅದ್ರ ಒಳಗಡೆ ಟೇಸ್ಟ್ ಚೇಂಜ್ ಆಗುತ್ತೆ. ಅದು ತಿಂದು ಹುಳ ದಪ್ಪ ಆಗಿ ಜಾಸ್ತಿ ನಿಮ್ಗೆ ರೇಷ್ಮೆ ಕೊಡುತ್ತೆ. ಹಾಕ್ರಿ, ಪಕ್ಕ ಆಗತ್ತೆ ಸರ್. ನಾವ್ ಹೇಳ್ತೀವಲ್ಲ, ನಾವು ಇವತ್ತು ಬಂದು ಓದೋರಲ್ಲ, ನಾವ್ ಇಲ್ಲಿ ಬಂದಿದೀವಿ ಅಂದ್ರೆ ನಾವ್ ಯಾವಾಗ್ಲೂ ಇಲ್ಲೇ ಇರ್ತೀವಿ, ನಿಮ್ ಜೊತೆಗಿರ್ತೀವಿ. ಸುಮ್ಮನೆ ಬಂದ್ಬಿಟ್ಟು ಹೋಗಿ ತೋರಿ ಅಂತ ಹೇಳಿ ಮಾರು ಹೋದ್ರೆ ಒಂದೇ ಸರಿ ಮಾರ್ಬೋದು. ದಿನ ಮಾರ್ಬೇಕಾದ್ರೆ ನಾವ್ ಇಲ್ಲೇ ಇರ್ಬೋದು. ಅಲ್ಲ, ಈಗ ನಾವ್ ಹೇಳುದು ನೋಡಿ, ಈ ಕಂಪ್ನಿದವ್ರು ಏನ್ ತಯಾರಿಸಿದಾರಲ್ಲ, ಒಂದೇ ಪ್ರಾಡಕ್ಟ್ ಎಲ್ಲಾ ಬೆಳೆಗೆ. ಬೇರೆ ಕಂಪ್ನಿದವ್ರು ಏನ್ ಮಾಡ್ತಾರೆ ಹೇಳಿ, ಒಂದೊಂದು ಮಾಡಕ್ ಹೋಗ್ತಾರೆ. ಯಾಕೆ ಹೇಳಿ, ಒಂದು ಗಿಡ ಏನು ಅದು ಬೇಕಾಗಿರೋದು ಎಲ್ಲ ಬೋರಾನು, ಜಿಂಕ್, ಮ್ಯಾಗ್ನೀಷಿಯಂ, ಐರನ್, ಫಾಸ್ಫರಸ್, ಪೊಟ್ಯಾಶ್, ಈ ಎಲ್ಲ ಗಿಡಕ್ಕೆ ಬೇಕು. ಒಂದ್ ಗಿಡಕ್ಕೆ ಬೇಡ, ಒಂದ್ ಗಿಡಕ್ಕಿಲ್ಲ, ಒಂದ್ ಗಿಡಕ್ಕೆ ಹೆಚ್ಚಬೇಕು, ಒಂದ್ ಗಿಡಕ್ಕೆ ಕಮ್ಮಿ ಬೇಕು. ಅದೇನ್ ಜಾಸ್ತಿ ಇಲ್ಲ, ಪ್ರಮಾಣ ಇಷ್ಟೇ ಸಾಕು. ಅವ್ರೇನಂದ್ರು 20-20 2 ಮೂಟ ಹಾಕ್ತಿದ್ರಿ, ಒಂದ್ ಹಾಕಿ ಇದನ್ನ ಹಾಕಿ ಅಂತಂದ್ರು ಅವ್ರು. ಅದಕ್ಕೆ ನಾವೆಲ್ಲ ದುಬ್ಬಕೊಂಡು ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು
ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ. ನೀವು ಏನು ಉಪ್ಪು ಇಲ್ಲೇನಂತೀರ ಯೂರಿಯಾ DAP-ಗೆ ಉಪ್ಪು ಬೂದಿ ನಾವು ಎಷ್ಟು ಭೂಮಿಗೆ ರಾಸಾಯನಿಕ ಬಳಸ್ತೀವಿ ಅಷ್ಟು ಭೂಮಿನ ನಾವು ಕೊಲ್ತಾ ಇದೀವಿ. ಅದನ್ನ ನಾವು ಹಿತ್ತಿಗೆ ಏನಂತಾರೆ ನಿಮ್ ಕಡೆ ಇಲ್ಲೆಲ್ಲ ಹತ್ತಿಟ್ಕಂತಾರಲ್ಲ, ಕೊಲ್ಲದೆ ಅಂತ ಅನ್ಕೊಳ್ಳಿ, ಪೂರಾ ಕೊಲ್ತಾ ಇದೀವಿ ಭೂಮಿನ. ಅದನ್ನ ಮಾಡಬಾರ್ದು. ನಾವು ಯಾವಾಗ ಅದನ್ನು ನಿಲ್ಲಿಸ್ತೀವಿ ಆವಾಗ ನಮಗೆ ಫಸಲು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಏನು ಅಂದರೆ, ಸರ್ ನಾವು ಯೂರಿಯಾ DAP ಹಾಕಲಿಲ್ಲ ಅಂದರೆ ನಮ್ಮ ಬೆಳೆ ಬರಲ್ಲ. ಕರೆಕ್ಟಾ? ಯಾಕಂದರೆ ಇವಾಗ ನಾವು ಬೆಳೆಗೆ ಆ ಸೀಮಿತಿಗೆ ಹಾಕ್ತೀವಿ, ಬಟ್ ನಾವು ಯೂರಿಯಾ DAP SOP MOP ಕಾಂಪ್ಲೆಕ್ಸ್ ಇವೇನು ಹಾಕ್ತೀವಿ ಭೂಮಿಗೆ ಅಂದ್ರೂ ಬರ್ತಾನೆ ಇಲ್ಲ. ಈಗ ನೀವು ಹೇಳಿದ ಪ್ರಕಾರ ಹಾಕಿದ್ರೆ ಬರಬೇಕು, ಬಟ್ ಅಂದ್ರೂ ಬರ್ತಾ ಇಲ್ಲ. ಯಾಕೆ? ಅಂದರೆ ನಾವು ಏನು ರಾಸಾಯನಿಕ ಭೂಮಿಗೆ ಹಾಕ್ತೀವಿ ಅದು ಶಾರ್ಟ್ ಪೀರಿಯಡ್. ನಾವು ಇವಾಗ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ನಮ್ಗೆ ಆಕ್ಸಿಜನ್ ಮಾಸ್ಕ್ ಹಾಕ್ತಾರೆ, ಅದು ಒಂದು ದಿನ ಅಷ್ಟೇ, ಆಮೇಲೆ ತೆಗಿತಾರೆ, ಮತ್ತು ಹುಷಾರು ಮಾಡಿ ಮತ್ತೆ ಮನೆಗೆ ಕಳಿಸ್ತಾರೆ, ಮತ್ತೆ ನಾರ್ಮಲ್ ನಾವು ಬ್ರೀತ್ ಮಾಡಬೇಕು. ಕರೆಕ್ಟಾ? ನಾವು ಗಿಡಕ್ಕೆ ನಮ್ಮ ಭೂಮಿಗೆ ಅದನ್ನು ಮಾಡ್ತಾ ಇಲ್ಲ. ಯಾವಾಗಲೂ ಭೂಮಿಯಲ್ಲಿ ನೀವೇನು ಬಾಳೆ ಹಾಕ್ತಿರಲ್ಲ ಅದ್ರ ಕೆಳಗಡೆ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳು, ಅಳಸಂದೆ, ಹೆಸರು, ಉದ್ದು, ಈ ಥರದ ಗಿಡಗಳು ಕಂಪಲ್ಸರಿ ಹಾಕಬೇಕು. ಯಾಕಂದರೆ ನೈಟ್ರೋಜನ್ ಫಿಕ್ಸೇಷನ್ ನಿಮ್ಗೆ ಅಲ್ಲಿಂದನೇ ಆಗೋದು. ಅದು ನಿಮಗೆ ನೀವೇನು ಗೊಬ್ಬರ ಯೂರಿಯಾ DAP ತೊಗೊಂಬರ್ತೀರಲ್ಲ NPK, ಗಾಳಿಯಲ್ಲಿ ನೈಟ್ರೋಜನ್ ಫ್ರೀ ಆದಾಗ ನಿಮ್ಮ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂಥ ಗಿಡ ನೀವು ತೊಗೊಂಬಂದು ಹಾಕಿದ್ರೆ ನಿಮ್ಗೆ ಅದು ಬೇಕಿಲ್ಲ, ನಮ್ಗೆ ನೆಸೆಸಿಟಿನೇ ಬರಲ್ಲ. ನಾವು ಬಟ್ ಅಂದ್ರೂ ತೊಗೊಂಬಂದು ಹಾಕ್ತೀವಿ, ಇಲ್ಲಾಂದ್ರೆ ನಮ್ಮ ಭೂಮಿಯಲ್ಲಿ ಇವನ್ನ ಹಾಕೋದು. ಎರಡನೇದು ಮೆಣಸಿನ್ಕಾಯಿ ಚೆಂಡು ಹೂವು ಕಂಪಲ್ಸರಿ ನಿಮ್ಮಲ್ಲಿ ಇರಬೇಕು. ಮೆಣಸಿನ್ಕಾಯಿ ಚೆಂಡು ಹೂವು ನಿಮ್ಮ ತೋಟದಲ್ಲಿ ಇತ್ತು ಅಂದರೆ, ಬಾಳೆ ಸುತ್ತ ಇತ್ತು ಅಂದರೆ ನಿಮ್ಗೆ ಹುಳನೇ ಬರಲ್ಲ. ಯಾಕಂದರೆ ಇವೆರಡು ನಿಮಗೆ ಓಡಿಸುವಂಥ, ಹುಳ ಬಂದಿದ್ದು ಓಡಿಸುವಂಥ ಗಿಡಗಳು. ನಾವು ಅದನ್ನು ಹಾಕ್ತಾ ಇಲ್ಲ. ಆಮೇಲೆ ಸುತ್ತ ಬೌಂಡ್ರಿ ಏನಿದೆಯಲ್ಲ, ಬೌಂಡ್ರಿಗೆ ಕ್ಯಾಸ್ಟರ್ ಔಡ್ಲ್ ಅಂತಾರೆ, ಅದು ಗಿಡ ಹಾಕ್ಬೋದು. 2 ಪಪ್ಪಾಯ ಗಿಡ ಹಾಕ್ಬೋದು. ಇಷ್ಟೇ ನೀವು ಒಂದು ಈ ಮಲ್ಟಿಪಲ್ ಮಾಡಿದ್ರೆ ನಿಮ್ಮ ಗಿಡದಲ್ಲಿ 100% ಈಲ್ಡ್ ಚೆನ್ನಾಗೂ ಬರುತ್ತೆ. ಪ್ಲಸ್ಸು ಏನಂತಾರೆ, ಹುಳಕ್ಕೆ ಔಷಧಿ ಹೊಡಿಬೇಕು 20 ಸರಿ ಅನ್ನೋ ನೆಸೆಸಿಟಿನೂ ಬರಲ್ಲ.
ನಾವ್ ಇದನ್ನ ಮಾಡಕ್ ರೆಡಿ ಇದ್ರೆ ನಾವು ಮುಂದೆ ಏನೋ ಒಂದು ನನಗೂ ಹೇಳಕ್ ಮನ್ಸು ಬರುತ್ತೆ. ಇಲ್ಲ ಸರ್ ನಾವು ಅವೇ ಯೂರಿಯಾ DAP ಇಲ್ಲ ಮಾಡ್ದ್ರಕನ ಹೇಳಿ ಅದು ನಿಮ್ಗಳದ್ದು ಕರೆಕ್ಟ್ ಅದು. ಏನ್ ಸರ್? ಮೆಣಸಿನ ಗಿಡ ಚೆನ್ಮಲ ಗಿಡ ಹಾಕೋದು ಒಳ್ಳೇದು ಅಂತ ಹೇಳ್ತೀವಿ. ಹೌದು, ಒಳ್ಳೇದು. ಎಲ್ಲರೂ ಹಾಕ್ಬೇಕು. ಯಾವುದೇ ಬೆಳೆ ಇರ್ಲಿ, ನಿಮ್ ತೋಟದಲ್ಲಿ ಯಾವುದೇ ಬೆಳೆ ಇರ್ಲಿ, ಮೆಣಸಿನ್ಕಾಯಿ, ಚೆಂಡು ಹೂವ, ಪಪ್ಪಾಯ ಗಿಡ ಕಂಪಲ್ಸರಿ. ನೀವು ಜಾಸ್ತಿ ಏನು ಹಾಕ್ಬೇಡಿ, ಅಲ್ಲಲ್ಲಿ ಹಾಕಿ ಸಾಕು. ಅದು ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಪೆಸ್ಟ್ ಕಂಟ್ರೋಲು, ಪೆಸ್ಟ್ ರೆಸಿಸ್ಟೆನ್ಸ್ ಮಾಡಿದ್ರೆ ಮಾತ್ರ ನಮಗೆ ಹುಳ ಬರೋದಿಲ್ಲ. ಈಗ ಸಾಧಾರಣವಾಗಿ ಏನಾಗುತ್ತೆ ಹೇಳಿ, ನಾವು ಚೆನ್ನಾಗೇ ಇರ್ತೀವಿ, ಹಿಂಗೆ ಹೋಗ್ತಾ ಟೈಮಲ್ಲಿ ಬೀಳ್ತೀವಿ, ಕೈ ಮುರ್ಕೋತೀವಿ, ಫೋನ್ ಹೊಡೆಯೋದು. ಯಾರು ಬೆಸ್ಟ್ ಡಾಕ್ಟರ್ ಹೇಳು, ಅವನ ಹತ್ರ ಹೋಗಿ ₹1,00,000 ಆದ್ರೂ ಪರವಾಗಿಲ್ಲ, ಅವನ ಹತ್ರ ಹೋಗಿ ನಾ ಟ್ರೀಟ್ಮೆಂಟ್ ಮಾಡ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ ಅನ್ನೋದು ಒಳ್ಳೇದಾ, ಅಥವಾ ಕೈ ಮುರ್ಕೊಲಾರ್ದೆ ಚೆನ್ನಾಗಿದ್ರೆ ಚಂದಲ್ವಾ ಸರ್ ಎಲ್ಲರೂ? ಅಲ್ಲ, ಕೈ ಮುರ್ಕೊಲೇಬಾರ್ದು ತಾನೆ. ಹೌದು, ಮುರ್ಕೊಂಡ್ಮೇಲೆ ಡಾಕ್ಟರ್ ಹತ್ರ ಹೋಗೋದು ಉಪಯೋಗ ಇಲ್ಲ. ನೀವು ಕೈ ಮುರ್ಕನೇ ಅಂತಾರ ಅವನು. ಎಷ್ಟೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬಂದ್ರು ಕೈ ಮುರಿದಿದ್ದ ಕೈನೇ ಅಂತಾನ ಅವನು. ಅದ್ರ ಬದಲು ಮುರಿಲೇ ಇರಬಾರ್ದು. ನೀವು ನಿಮ್ಮ ತೋಟಕ್ಕೆ ಹುಳ ಬರಕಿನ ಮುಂಚೆನೆ ಔಷಧ ಸ್ಪ್ರೇ ಮಾಡಿ. ಹುಳ ಬಂದ ಮೇಲೆ ಅದಕ್ಕೆ ಹೊಡ್ಯಕ್ ಹೋಗ್ಬಾರ್ದು. ಕರೆಕ್ಟಾ ಸರ್? ಕರೆಕ್ಟ್. ಈಗ ಹುಳ ಬರಬಾರ್ದು ಅಂದ್ರೆ ಏನ್ ಮಾಡಬೇಕು? ಮೆಣಸಿನ್ಕಾಯಿ, ಚೆಂಡು ಹೂವ ನೀವು ಗಿಡ ಹಾಕ್ರಿ, ಪಪ್ಪಾಯ ಗಿಡ ಹಾಕ್ರಿ, ನಿಮ್ಗೆ ಹುಳ ಬರಕ್ ಬಿಡಲ್ಲ. ಯಾಕಂದ್ರೆ ನೀವು ಪಪ್ಪಾಯ ಗಿಡದ ಎಲಿ ಕೆಳಗಡೆ ಹಿಂಗ್ ನೋಡಿ ಅಲ್ಲಿ ಹುಳ ಕೂತಿರ್ತವೆ. ಅವು ಏನ್ ಮಾಡ್ತವೆ, ನಿಮ್ಮ ಹೊಲದಲ್ಲಿ ಎಲ್ಲರೂ ಹುಳ ಕಾಣಿಸ್ತಂದ್ರೆ ಇಲ್ಲಿಂದ ಹುಳ ಅಲ್ಲಿ ಹೋಗ್ತವೆ, ಅವು ತಿಂತವೆ, ಮತ್ತೆ ಬಂದು ಇಲ್ಲಿ ಕೂಡ್ತವೆ. ಅದಕ್ಕೆ ಮನಿ ಮಾಡಿಕೊಟ್ರಿ. ಪಪ್ಪಾಯ ಗಿಡ ನಿಮಗೆ ಮನೆ, ಅದು ಹೋಗ್ತವೆ, ತಿಂತವೆ, ಮತ್ತೆ ಬಂದು ಇಲ್ಲಿ ಕೂಡ್ತವೆ. ಅಂದ್ರೆ ನಿಮ್ಗೆ ಅಲ್ಲಿ ಮೊಟ್ಟೆ ಇಡಕ್ಕೆ ಬಿಡಲ್ಲ. ಹುಳ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅದು ಕಂಟ್ರೋಲ್ ಮಾಡುತ್ತೆ. ಚೆಂಡು ಹೂವನೂ ಅದೇ ಥರ, ಮೆಣಸಿನ್ಕಾಯಿನೂ ಅದೇ ಥರ. ನಾವು ಬಾಳೆ ಗಿಡದಲ್ಲಿ ಇಳುವರಿ ಚೆನ್ನಾಗಿ ಬರಬೇಕು ಅಂದರೆ, ಈಗ ನೇಂದ್ರ ಬಾಳೆ ಹೈಯೆಸ್ಟ್ ತೂಕ ತೆಗ್ದವ್ರು ಎಷ್ಟು? ಒಂದು ಗೊನೆ ಜಾಸ್ತಿ ಗೊನೆ ಬಂದಿದೆ ಎಷ್ಟು? 15 kg ಮೇಲೆ ಯಾರು ಬೆಳೆಯಲ್ಲ. ಮೊದ್ಲು ಹೆಂಗಿತ್ತು ಅಂದ್ರೆ 25 kg ಇತ್ತು. ಆ 25 kg ಬಂದು 15ಕ್ಕೆ ಬಂತು. 15ರಿಂದ 8, 6 ಅಲ್ಲೇ ಇದೀರಿ. ಪ್ರತಿ ಗಿಡ ನಿಮ್ಗೆ 15 kg 20 kg ತೂಕ ಬರಬೇಕು ಅಂದ್ರೆ ನೀವು ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ ಮಾತ್ರ ಸಾಧ್ಯ. ಅಲ್ಲ, ರಾಸಾಯನಿಕ ಪದ್ಧತಿಯಲ್ಲಿ ಇಲ್ಲ, ಬರುವುದೂ ಇಲ್ಲ. ಬಂದ್ರೆ ವರ್ಷದಲ್ಲಿ ಒಂದು ಸರಿ ಮಾತ್ರ, ಒನ್ ಟೈಮ್ ಬರ್ಬೋದು, ಮತ್ತೆ ರಿಪೀಟ್ ಬರಲ್ಲ. ಕರೆಕ್ಟಾ ಸರ್? ನಾನು ಹೇಳ್ತಾ ಇರೋದು ಕರೆಕ್ಟ್ ರೀ? ಈಗ ನಮ್ಗೆ ಒಂದು ಗಿಡ ಎಷ್ಟು kg ಬಂದ್ರೆ ಚೆನ್ನಾಗಿ ಅನ್ಸುತ್ತೆ? ನೇಂದ್ರ ಬಾಳೆ ಬೆಳೆಯೋರು ನೇಂದ್ರ 18-20 kg ಬರ್ಬೇಕು ಸರ್, ಹಂಗಾರೆ ಹೇಳೋರಿ. ಬರ್ಬೇಕಾ? ನೀವು ಬರ್ಬೇಕಾಗಿರೋದು ಫಸ್ಟ್ ಕೆಲಸ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಭೂಮಿಗೆ ರಾಸಾಯನಿಕ ಆಗೋದು ನಿಲ್ಲಿಸ್ಬೇಕು. ನೀವು ನಿಲ್ಲಿಸ್ತೀನಿ ಅಂತಂದ್ರೆ ನಾವು ಮುಂದೆ ಹೇಳ್ಬೋದು. ಇಲ್ಲ ಸರ್ ನಾವು ನಿಲ್ಸಲ್ಲ, ನಾವು ಅದೇ ಮಾಡ್ತೀವಿ ಅಂದ್ರೆ ನೀವು ಎಷ್ಟೇ ಮಾಡ್ರಿ ಇಳುವರಿ ಬರಲ್ಲ. ನಾವು ಮುದ್ದೆ ತಿಂದ್ರೇ ಗಟ್ಟಿಯಾಗಿರ್ತೀವಿ, ಪಿಜ್ಜಾ ಬರ್ಗರ್ ತಿಂದ್ರೆ ಗಟ್ಟಿ ಇರಲ್ಲ, ಪಾನಿಪುರಿ ತಿಂದ್ರೆ ಗಟ್ಟಿ. ಹೌದ್ರಿ? ಕರೆಕ್ಟ್ ಆದ್ರಿ? ಹೌದು. ಮತ್ತೆ ನಾವು ಅದು ಬಿಡ್ತೀವಿ, ಬೇರೆ ಏನಾರ ತಿನ್ಕೊಂತಂದ್ರೆ ನಾವು ಹೊಟ್ಟಿ ಅದಕ್ಕೆ ಸಪೋರ್ಟ್ ಮಾಡಲ್ಲ, ಹಾಗೆ ನಮ್ಮ ಭೂಮಿನೂ ಸಪೋರ್ಟ್ ಮಾಡಲ್ಲ. ಒಟ್ಟ ತುಂಬಂದೇ ನೋಡ್ಬೇಕು ಸರ್. ಒಟ್ಟ ತುಂಬದಿದೆ ಅದಕ್ಕೆ ನೋಡ್ರಿ. ಹಾ ರೀ, ಒಟ್ಟ ತುಂಬದೇ ನೋಡ್ಬೇಕು. ಹೌದು. ಈಗ ಹೊಟ್ಟೆ ತುಂಬದು ಮಾಡಬೇಕು ಅಂತಂದ್ರೆ ಭೂಮಿಗೆ ಯಾವಾಗ್ಲೂ ವಿಷಾದನ ತಗೊಂಬಂದು ಹಾಕಿದ್ರೆ ಅದು ಭೂಮಿ ಹಂಗೆ ಬರ್ಡಾಗಿ ಬಂಜರಾಗಿ ಹೋಗ್ಬಿಡ್ದು. ಬಂಜರ ಭೂಮಿದಾಗ ಯಾರು ಏನು ಮಾಡಲ್ಲ. ನಾಳೆ ಮಾರಕ್ಕೆ ಹೋದ್ರೂ ಬಂಜರ್ ಭೂಮಿ ರೇಟ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದ್ದೆ. ಅದು ನಾವು ಬಾಳೆ ಬೆಳಿಬೇಕು ಅಥವಾ ನಮ್ಮಲ್ಲಿ ಏನು ಆರ್ಗ್ಯಾನಿಕ್ ಗೊಬ್ಬರ ನೀವೇನು ಹಾಕ್ತೀರಿ ಭೂಮಿಗೆ, ಆಗಿನ ಕಾಲದಲ್ಲಿ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರಿ. ಕರೆಕ್ಟ್ರಾ? ಈಗ ನೀವು ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ತೊಗೊಂಬಂದು ಹಾಕಿದ್ರೆ ಒಂದು ಪ್ರಾಬ್ಲಮ್ ಬರುತ್ತೆ. ಏನು ಹೇಳಿ? ಗೊಣ್ಣೆ ಹುಳ. ಕರೆಕ್ಟಾ? ಯಾಕೆ ಬರುತ್ತೆ ಹೇಳ್ರಿ ಅದು ಗೊಣ್ಣೆ ಹುಳ? ಗೊಣ್ಣೆ ಹುಳ ಬರೋಕ್ಕೆ ಕಾರಣನೇ ನಿಮ್ಮ ಗೊಬ್ಬರ. ಸಗಣಿ ಗೊಬ್ಬರ ಹಾಕ್ರಿ ಅಂತೀರಿ, ಬಟ್ ಮತ್ತೆ ಗೊಣ್ಣೆ ಹುಳ ಬರ್ತದೆ. ಅದಕ್ಕೆ ಪರಿಹಾರ ಏನು ಅಂತಂದರೆ, ನೀವು ಯಾವುದೇ ಒಂದು ಗೊಬ್ಬರನ ನೀವು ತೊಗೊಂಬಂದು ಹಾಕ್ತಿರಲ್ಲ, ಅದು 3 ತಿಂಗಳ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟನ್ನು ಹೊದಿಸಿಡಬೇಕು. ಒಂದು ಎಲ್ಲಿ ನೀವು ಗೊಬ್ಬರ ಮಾಡಿರ್ತೀರಲ್ಲ ಆ ಗೊಬ್ಬರದ್ದು ಏನು ಮಾಡಬೇಕು, ಪ್ಲಾಸ್ಟಿಕ್ ಚೀಲ ಒದಿಸಿ 3 ತಿಂಗಳ ಬಿಟ್ಬಿಡಿ. ಆಮೇಲೆ ಅದನ್ನು ತೊಗೊಂಡೋಗಿ ಅಲ್ಲಿ ಹಾಕಿ, ಅದು ನಿಮ್ಮ ಚಿನ್ನ ಗೊಬ್ಬರ. ಅದು
ಆ ಗೊಬ್ಬರ ಹಾಕಿದ್ರೆ ಮಾತ್ರ ನಿಮ್ಮ ಗಿಡದಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ. ಹುಳ ಒಂದೂ ಬರಲ್ಲ. ಯಾಕಂದ್ರೆ ನೀವು ಆ ಗೊಬ್ಬರದ ಮೇಲೆ ಯಾವಾಗ ಪ್ಲಾಸ್ಟಿಕ್ ಒದಿಸ್ತೀರಿ ಅದ್ರ ಕೆಳಗಡೆ 140 ಡಿಗ್ರಿ ಹಬೆ ಆಗುತ್ತೆ, ಹೀಟ್ ಜನರೇಟ್ ಆಗುತ್ತೆ. ಒಳಗಡೆ ಇರೋ ಬೀಜಗಳಾಗ್ಲಿ ಹುಳಗಳಾಗ್ಲಿ ಯಾವೆಲ್ಲ ಸತ್ತೋಗ್ಬಿಡ್ತಾವ. ಆಮೇಲೆ ನೀವು ತೊಗೊಂಡೋಗಿ ಹೊಲಕ್ಕೆ ಹಾಕಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ಮಾಡ್ರಿ ಅಂದ್ರೆ ಏನ್ ಮಾಡ್ತೀರಿ ನೀವು? ಇಲ್ಲ ಸರ್, ಟೈಮ್ ಇಲ್ಲ. ಕರೆಕ್ಟಾ? ಟೈಮ್ ಇದ್ರು ಅದು ಅಭ್ಯಾಸ ಯಾರು ಮಾಡಿಲ್ಲ ಸರ್. ಅದನ್ನ ಟೈಮ್ ಇದ್ರೂ ಮಾಡಲ್ಲ. ಮಾಡಿಲ್ಲ. ಮತ್ತೆ ಗೊಣ್ಣೆ ಹುಳ ಬಂದಾಗ ಗೊಣ್ಣೆ ಬಂದ ಮೆಡಿಸಿನ್ಗೆ ಓಡ್ತೀವಿ. ಗೊಣ್ಣೆ ಹುಳ ಬಂತು ಏನೋ ಆ ಮೆಡಿಸಿನ್ ಅದು ಕೊಲ್ಲಕ್ ಹೋಗಿ ನೀವು ಏನ್ ಕೊಲ್ಲತ್ತೀರಿ? ಗೊಣ್ಣೆ ಹುಳ ಕೊಲ್ಲಕ್ಕೆ ಮೆಡಿಸಿನ್ ತಗೊಂಬಂದು ಹೊಡಿತೀರ. ಅದನ್ನ ತಗೊಂಬಂದ್ಮೇಲೆ ಏನ್ ಮಾಡಾಕ್ತೀರಿ? ಭೂಮಿ ಹೊಡೆದ್ರೆ ಭೂಮಿ ಫಲವತ್ತತೆನೇ ಕೊಂದಂಗ ಗಿಡ ನಿಮ್ದು ಬಾಳೆ ಗಿಡನ ಹಾಳು ಮಾಡ್ತಾ ಇದ್ದೀರಲ್ಲ. ಯಾಕಂದ್ರೆ ಒಂದು ಸರಿ ನೀವು ಭೂಮಿಗೆ ಆ ಥರ ಏನಾದರೂ ವಿಷ ಹಾಕಿದ್ರೆ, ಎರಡನೇದು ಕಳೆ ಬರುತ್ತೆ, ಕಳೆನಾಶಕ ಹೊಡಿತಾ ಇದ್ದೀರಾ. ಕರೆಕ್ಟಾ? ಹೊಡೆಯೋರು ಇದ್ದೀರಾ ಇಲ್ವಾ? ಎಲ್ಲರೂ ಇದ್ದೀರಾ? ಕಳೆನಾಶಕ ಹೊಡೆದ್ರೆ ನೀವು ಪಕ್ಕದಲ್ಲಿ ಏನು ನಿಮ್ಮದು ಬೆಳೆ ಇರುತ್ತೆ, ಬಾಳೆ ಆಗಿರಲಿ ಯಾವುದೇ ಗಿಡ ಆಗಿರಲಿ, 45 ದಿವಸ ಆ ಗಿಡನ ಕೋಮಕ್ಕೆ ಕಳಿಸ್ದಂಗೆ. ಗಿಡ ಬದುಕ್ಯದ, ಅದು ಕೋಮಾದಾಗ ಅದ. ಈಗ ನಾವು ಕೋಮಾದಾಗ ಅಂತ ನಾವು ಹಾಸ್ಪಿಟಲ್ದಾಗ ಹೇಳ್ತೀರಿ, ಮಾತಾಡಲ್ಲ, ಏನೂ ಇಲ್ಲ. ನಿಮ್ಮ ಗಿಡನೂ 45 ದಿವಸ ಕೋಮಾದಾಗ ಹೋಗುತ್ತೆ. ಅದು ಆಹಾರ ಏನು ಉತ್ಪನ್ನ ಮಾಡಲ್ಲ. ಅದ್ರ ಆಯಸ್ಸು ಇರೋದು 9 ತಿಂಗಳ. ಆ 9 ತಿಂಗಳದಾಗ 45 ದಿವಸ ನೀವೇ ಕಳಿಸ್ತೀರಿ ಕೋಮಾಗ. ಅವಾಗ ಆ ಕೋಮಾಗ ಹೋಗಿರೋ ಟೈಮಲ್ಲಿ ನಿಮಗೆ ಬಾಳೆಕಾಯಿ ಎಲ್ಲಿ ಬರುತ್ತೆ? ಹೋಗ್ಬಿಡುತ್ತೆ. ಅದಕ್ಕೆ ಕಳೆನಾಶಕ ಹೊಡಿಬಾರ್ದು. ಕಳೆ ಬರಬಾರ್ದು ಅಂದರೆ ನೀವು ಅಂತರ ಬೆಳೆದಲ್ಲಿ ಯಾವುದಾದ್ರೂ ಉಳ್ಳಿ, ಅಳಸಂದೆ, ಹೆಸರು, ಇಲ್ಲ ನಿಮ್ಮದು ಇದು ಏನಂತಾರೆ ಕಲ್ಲಂಗಡಿ ಹಾಕಿರ್ತೀರಾ ಅಥವಾ ಕುಂಬಳಕಾಯಿ, ಅವನ್ನ ಹಾಕಿ. ಅದು ನಿಮ್ಗೆ ಉಪಯೋಗ ಆಗುತ್ತೆ. ಭಾಳಷ್ಟು ಜನ ಏನು ಹೇಳ್ತಾರೆ, ಸರ್ ನಾವು ಅದು ಹಾಕಿದ್ರೆ ಏನಾಗುತ್ತೆ, ಗೊಬ್ಬರ ಹಾಕಿರೋದೆಲ್ಲ ಅವೇ ತಿನ್ಕೊಂಡು ಹೋಗುತ್ತೆ, ಇವಾಗ ಬರಲ್ಲ. ಅದು ಸುಳ್ಳು. ಆ ಥರ ಇಲ್ಲ. ಗಿಡ ನಮ್ಮ ಭೂಮಿಯಲ್ಲಿ ಫಲವತ್ತವಾಗಿದೆ. ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಶು, ಜಿಂಕು ಎಲ್ಲ ನಮ್ಮಲ್ಲಿ ಆದ. ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ಕರೆಕ್ಟಾಗಿ ದಾರಿ ಮಾಡಿಕೊಡ್ತಾ ಇಲ್ಲ. ಹೆಂಗೆ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಇದ್ದಾಗ ನಿಮಗೆ ಬೋರ್ ಆಗುತ್ತೆ, ಮನೆಯಲ್ಲಿ ಕುಟುಂಬ ಇರುತ್ತೆ, ಅವಾಗ ನಾವು ಯಾವಾಗ ಖುಷಿಯಾಗಿರ್ತೀವಿ, ಅಥವಾ ಒಬ್ಬರೇ ಇದ್ದಾಗ ಖುಷಿಯಾಗಿರ್ತೀವಿ. ಒಬ್ಬರೇ ಇದ್ದಾಗ ಒಂದಿನ ಖುಷಿ ಇರ್ಬೋದು, 2 ದಿನ. ಆಮೇಲೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ, ಮಕ್ಕಳು, ಮರಿ ಎಲ್ಲರೂ ಬರಬೇಕಲ್ಲ. ಅವಾಗೇ ತಾನೇ ನಾವೆಲ್ಲ ಮನೆಗೆ ಅದು ಮನಿ ಅನ್ಸ್ಕೊಳೋದು. ಹಂಗೆ ನಮ್ಮ ತೋಟದಲ್ಲಿ ಎಲ್ಲ ಥರದ್ದು ಗಿಡ ಇರಬೇಕು. ಮೇನ್ ಬೆಳೆ ಕಬ್ಬಾಗಿರಲಿ, ಬಾಳೆಯಾಗಿರಲಿ, ಯಾವುದೇ ಆಗಿರಲಿ, ಅದ್ರ ಜೊತೆಗೆ ಅಂತರ ಬೆಳೆ ಯಾವುದಾದ್ರೂ ಇಡಬೇಕು. ಒಂದು ಬೇಕಾದ್ರೆ ತಗೊಳ್ಳಿ, ಬೇಡ ಅಂದರೆ ಅಲ್ಲೇ ಬಿಡಿ, ಏನೂ ಆಗಲ್ಲ. ಅದು ಮಲ್ಚಿಂಗ್ ಆಗುತ್ತೆ. ಅದ್ರ ಆಯಸ್ಸು ಇರೋದೇ 3 ತಿಂಗಳ. 3 ತಿಂಗಳಾದ ತಕ್ಷಣ ಸತ್ತೋಗುತ್ತೆ, ಅದು ಅಲ್ಲೇ ಮಲ್ಚಾಗುತ್ತೆ. ಅದು ಮಲ್ಚಾಗಿ ಅದು ಮತ್ತೆ ವಾಪಸ್ ಗೊಬ್ಬರ ಆಗುತ್ತೆ. ಅದೇ ಗೊಬ್ಬರ ನಿಮ್ಮ ಗಿಡಕ್ಕಾಗುತ್ತೆ. ಮಲ್ಚಿಂಗ್ ಮಾಡೋದ್ರಲ್ಲಿಂದ ಅಡ್ವಾಂಟೇಜಸ್ ಏನಂದರೆ ನೀರು ಕಡಿಮೆ ಕೇಳುತ್ತೆ, ನೀರು ಜಾಸ್ತಿ ಕೇಳಲ್ಲ. ನೀವು ಆರಾಮ್ಸೆ ಮಲ್ಚಿಂಗ್ ಮಾಡಿ ಏನಂತಾರೆ ನೀರು ಬಿಡೋದೂ ಕಡಿಮೆ ಆಗುತ್ತೆ. ಯಾವಾಗಲೂ ಸಾವಯವ ಪದ್ಧತಿಯಲ್ಲೇ ಪ್ರಾಫಿಟ್ ಇದೆ, ಇಳುವರಿನೂ ಜಾಸ್ತಿ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಏನ್ರಿ ಸರ್? ಅಲ್ಲಿ ನಿಮ್ಗೆ ಏನಾರು ಈಗ ನಾನು ಇಷ್ಟೊತ್ತನ ಹೇಳೋದ್ರಲ್ಲಿ ಏನಾದ್ರು 12,000 ರೂಪಾಯಿ ಗೊಬ್ಬರ 25 ಕೆಜಿ ತಂದು ಹಾಕಿ ಅಂತ ಹೇಳ್ತಾರಲ್ಲ ಸರ್, ಅದು ಹೆಂಗೆ? ಅದು ಏನ್ರಿ ಸರ್? 12,000 ರೂಪಾಯಿ ಒಂದು 25 ಕೆಜಿ ಗೊಬ್ಬರ ತಂದು ಹಾಕಿ ಭಾರಿ ಚೆನ್ನಾಗಿ ಬರ್ತದೆ ಅಂತಾರಲ್ಲ ಸರ್. ಈಗ ಫಸ್ಟ್ ನಾವು ನಮ್ಮನ್ನ ಈಗ ಏನಾಗುತ್ತೆ ಹೇಳ್ರಿ, ಈಗ ನೀವು ರೈತರು, ನಾನು ರೈತ, ನಮ್ದು ಜಮೀನು ಅದ, ನಾವು ವ್ಯವಸಾಯ ಮಾಡ್ತೀವಿ, ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತದ. ಕರೆಕ್ಟಾ? ಈಗ ಯಾರೋ ಒಂದು ಕಂಪ್ನಿದವ್ರು ಬರ್ತಾರೆ, ಸರ್ ನಮ್ಗೆ ಗೊಬ್ಬರ ಹಾಕ್ರಿ, ನಿಮ್ದು ಇದು ತಗೋರಿ, ಇದು ಚೆನ್ನಾಗದ ಅಂತ. ನಾವು ಎಲ್ಲಿ ತಪ್ತೀವಿ ಅಂದ್ರೆ ನಮ್ಮಲ್ಲಿ ತಿಳುವಳಿಕೆ ಇಲ್ಲ. ಯಾವ ಗೊಬ್ಬರ ಚೆನ್ನಾಗದ, ಯಾವ ಗೊಬ್ಬರ ಚೆನ್ನಾಗಿಲ್ಲ, ಯಾವ ಔಷಧ ಚೆನ್ನಾಗದ, ಯಾವ ಔಷಧ ಚೆನ್ನಾಗಿಲ್ಲ. ಕರೆಕ್ಟ್? ನೀವು ಇದನ್ನ ತೂಕ ಹೆಂಗ್ ಮಾಡ್ತೀರಾ? ಅಂದ್ರೆ ನೀವು ಅರ್ಥ ಹೆಂಗ್ ಮಾಡ್ಕೊತೀರಾ ಸರ್? ಹೇಳದ್ನಲ್ಲ, ಇವಾಗ ನೋಡ್ರಿ, ನೀವು NPK ತೊಗೊಂಬಂದು ಹಾಕ್ತಿರತ್ತಾನೆ 20-20-20-40. ಅದ್ರಲ್ಲಿ ಬರ್ದಿರೋದೇನು NPK. N ಅಂದ್ರೆ ನೈಟ್ರೋಜನ್,
ನೈಟ್ರೋಜನ್ ಇದೇನ್ ನಮ್ ಗಾಳಿ ಕಾಣಿಸ್ತಾ ಇದೆಯಲ್ಲ, ಈ ಗಾಳಿದಲ್ಲಿ 86% ಗಾಳಿಯಲ್ಲೇ ಐತೆ ನೈಟ್ರೋಜನ್. ಗಾಳಿಯಲ್ಲೇ ಫ್ರೀದಾಗ ಅದ. ನಮ್ಮ ಹೊಲಕ್ಕೆ ಕಾಸು ಕೊಟ್ಟು ಬರೋದಿಲ್ಲ, ನಿಮ್ಮ ಹೊಲಕ್ಕೆ ಕಾಸು ಕೊಟ್ಟು ಬರೋದು ಅಂತ ಏನೂ ಇಲ್ಲ ತಾನೆ, ಫ್ರೀದಾಗ ಆಗ್ತಾನೆ ಇಲ್ಲಿ. ಮತ್ತೆ ಅಂದ್ರೂ ನಾವು ಕಾಸು ಕೊಟ್ಟು ಹಾಕ್ತಾ ಇರ್ತೀವಿ, ಫ್ರೀದಾಗ ಅದಲ್ಲ ಸರ್. ಎನ್ ಅಂದ್ರೆ ನೈಟ್ರೋಜನ್, ಅದು ಕರೆಕ್ಟಾ ಮೇಡಮ್? ನೈಟ್ರೋಜನ್ ಸಾರಜನಕ ಗಾಳಿಯಲ್ಲಿ ಫ್ರೀದಾಗ 76% ಫ್ರೀದಾಗ ಅದ. ಅಂದ್ರೂ ನಾವು ಅಂಗಡಿಗೆ ಹೋಗಿ ಯಾಕೆ ತೊಗೊಂಬರ್ಬೇಕು? ಆದ್ರೆ ಅದನ್ನ ಗಾಳಿನಲ್ಲಿ ಇರೋದನ್ನ ನಮಗ್ ತಗೊಳಕ್ಕೆ ಶಕ್ತಿ ಇಲ್ದಂಗ್ ಮಾಡ್ಬಿಟ್ಟಿದೀವಿ ನಾವು. ಭೂಮಿ ಈಗ ಒಂದ್ ಗಿಡ ಬೆಳೀತಾ ಇದೆ, ಅದು ಗಾಳಿನಲ್ಲಿರೋ ಸಾರಜನಕ ತಗೋಬೇಕು ಅಂದ್ರೆ ಅದಕ್ಕೆ ನಾವು ಉಸಿರಾಡ್ತಾ ಇದೀವಿ, ನಾವು ಜೀವ ಇದೆ, ಉಸಿರಾಡ್ತೀವಿ. ಅದನ್ನ ಆ ಶಕ್ತಿ ನಾವು ಕೆಮಿಕಲ್ಸ್ ಹಾಕಿ ಆ ಶಕ್ತಿನ ಕುಂದಿಸ್ತಾ ಇದೀವಿ. ಇರೋದನ್ನ ಉಪಯೋಗಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಈಗ ನೋಡ್ರಿ, ನೈಟ್ರೋಜನ್ನು ನಮ್ದು ಇಲ್ಲಿ ಬಾಳೆ ಇದೆ ಅಥವಾ ಕಪ್ ಇದೆ, ಯಾವುದೋ ಒಂದಿದೆ. ಈ ನೈಟ್ರೋಜನ್ನು ನಾವು ದುಡ್ಡು ಕೊಟ್ಟು ತೊಗೊಂಬರ್ಬಾರ್ದು, ನಮ್ಮಲ್ಲೇ ಅದಕ್ಕೆ ವ್ಯವಸ್ಥೆ ಮಾಡಬೇಕಾದ್ರೆ ನೀವು ಅಳಸಂದೆ, ಹೆಸರು, ಉದ್ದು ಈ ಥರದ್ದು ನೈಟ್ರೋಜನ್ ಫಿಕ್ಸೇಷನ್ ಇಲ್ಲ. ನಿಮ್ಮ ನುಗ್ಗೆಕಾಯಿ ಗಿಡ ಇದೆಯಾ, ನುಗ್ಗೆಕಾಯಿ ಗಿಡ, ಗ್ಲಿರಿಸಿಡಿಯ ಗಿಡ, ಈ ಗೊಬ್ಬರ ಗಿಡ ಅಂತ ಇರ್ತಾವ ನೋಡ್ರಿ ಸರ್. ನಾವು ಅದನ್ನ ಹಾಕಿ ಬೆಳೆದಿದ್ದೀವಿ. ಸರಿ, ಅದು 5 kg ಬರ್ತದ. ಯಾವ್ದು ನೀವು ಹೇಳಿದ್ರಲ್ಲ, ಇದು 5 kg ಅಂದಾಗ ಸೆಕೆಂಡ್ಗೂ ತಗೊಳ್ಳಲ್ಲ ಅದನ್ನ. ಇವನ್ನೆಲ್ಲ ಹಾಕಿದಾಗ ಅದು ಒಬ್ರು ಏನ್ ಮಾಡ್ತಾರೆ, 20 kg ಬೆಳತವನ. ಆ 20 kg ಬೆಳೆದಾಗ ಏನಂದ್ರೆ ಅದಕ್ಕ ವ್ಯಾಲ್ಯೂ ಇರ್ತದ. 5 kg ಬೆಳೆದಕ್ಕ ವ್ಯಾಲ್ಯೂ ಇರಲಿ. ನೀವು ಇಲ್ಲ ಅದು ತಪ್ಪು ಸರ್. ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಅರ್ಧ ತಿಳ್ಕೊಂಡು ಅರ್ಧ ಮಾಡಕ್ ಹೋಗಿ ಆಗೋದು ಹಂಗ. ಪೂರ ಸಂಪೂರ್ಣ ತಿಳ್ಕೊಂಡು ಸಂಪೂರ್ಣ ಮಾಡ್ರಿ, ಆ ಥರದ್ದು ಏನೂ ಇಲ್ಲ. ಇವತ್ತು ನೀವು ಮಾಡ್ತಾ ಇರೋದು ಪದ್ಧತಿ ಕರೆಕ್ಟು, ಈ ಪದ್ಧತಿ ಮಾಡಬೇಡಿ, ಈ ಪದ್ಧತಿ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗೇನು ನಾವು ಮಾಡ್ತಾ ಇದೀವಿ ಪದ್ಧತಿ, ಇದು ನಮ್ಗೆ ಉಲ್ಟಾ ಹೇಳಿ ಮಾಡಿಸಿರೋದು. ಹಳೆ ಕಾಲದಲ್ಲಿ 40 ವರ್ಷ 50 ವರ್ಷ ಹಿಂದೆ ಯಾವುದಾದ್ರೂ ಗೊಬ್ಬರದ ಕಂಪ್ನಿಗಳು ಇದ್ವಾ? ಮತ್ತೆ ಅವಾಗ ಬೆಳಿತಿದ್ರು ತಾನೆ. ನೀನ್ 40-50 ವರ್ಷದಲ್ಲಿ ಪೆಂಡಲ್ ಹಾಕಾಗಿಲ್ಲ ಆಗ್ತಿತ್ತು, ನೀರು ಮೊಳ ಮೇಯ ಕೇಳ್ತಿತ್ತು ಸರ್ ಈ ಜಾಗ. ಕರೆಕ್ಟಾ? ಆ ಟೈಮಲ್ಲಿ ಯಾವ ಕಂಪ್ನಿ, ಯಾವುದು ಗೊಬ್ಬರ ಕಂಪ್ನಿ ಇರ್ಲಿಲ್ಲ, ಯಾವ ಔಷಧ ಕಂಪ್ನಿ ಇರ್ಲಿಲ್ಲ, ಏನು ಇರಲಿಲ್ಲ. ಏನ್ ಮಾಡ್ತಾ ಇದ್ರು, ಬೇಸಿಗೆದಲ್ಲಿ ದನದ ಗೊಬ್ಬರ ತಗೊಂಡ್ಬಂದು ಎರಿಸ್ತಾ ಇದ್ರು, ಸಾಲು ಹೊಡೆದು ಬಿಡ್ತಾ ಇದ್ರು, ಮಳೆಗಾಲ ಬಂದಾಗ ಬಿತ್ತನೆ ಮಾಡಿ ಇದು ಮಾಡ್ತಾ ಇದ್ರು. ಕರೆಕ್ಟಾ? ಆ ಟೈಮಲ್ಲಿ ಚೆನ್ನಾಗೇ ಇತ್ತು ತಾನೆ. ಈಗೆಲ್ಲ ಏನಾಗಿದೆ ಅಂದ್ರೆ, ಸರ್ ಆರ್ಗ್ಯಾನಿಕ್ ಬೆಳೆದ್ರೆ 5 kg ಬರ್ತದ, ಅದಕ್ಕೆ ರೇಟ್ 500 ರೂಪಾಯಿ ಅದ. ಅವೆಲ್ಲ ಏನಿಲ್ಲ. ಆರ್ಗ್ಯಾನಿಕ್ ಅಲ್ಲೇ 20 kg ಬೆಳಿಬೋದು, ರಾಸಾಯನಿಕದಾಗ 20 kg ಬೆಳೆಯೋಕ್ಕಾಗಲ್ಲ. 1 ವರ್ಷ ಬೆಳಿಬೋದು, 2ನೇ ವರ್ಷ 3ನೇ ವರ್ಷ ಅದು ಆಗಲ್ಲ. ಯಾಕಂದ್ರೆ ಭೂಮಿಯಲ್ಲಿ ಫಲವತ್ತನೇ ಹೋಗ್ಬಿಟ್ಟಿದೆ. ಭೂಮಿಯಲ್ಲಿ ಫಲವತ್ತೆ ಅಂದರೆ ಏನು ಅನ್ನೋದೇ ನಾವು ಮರ್ತ್ಬಿಟ್ಟಿದ್ದೀವಿ. ಈಗ ನಾವು ಭೂಮಿನ ನಾವು ಫಲವತ್ತೆ ಅನ್ನೋದನ್ನ ಹೆಂಗೆ ಕಂಡುಹಿಡಿತೀವಿ ಹೇಳಿ, ಅಥವಾ ಹೆಂಗೆ ಗುರುತಿಸ್ಬೇಕು? ನಮ್ಮ ಭೂಮಿ ಫಲವತ್ತೆ ಆದ ಇಲ್ಲ, ಹೆಂಗೆ ಗುರ್ತಿಡಿತೀರಿ? ಇವಾಗ ನೀವು ಹೇಳೋದ್ರಿಂದ ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ದನ. ಇಲ್ಲ ನನ್ನ ಪ್ರಶ್ನೆ ಸಿಂಪಲ್ ಅದ. ನಮ್ಮ ಭೂಮಿಯಲ್ಲಿ ಫಲವತ್ತೆ ಆದ, ಫಲವತ್ತೆ ಇಲ್ಲ, ಅಷ್ಟೇ ಬೇಕಾಗಿದೆ ತಾನೆ. ಅದು ಹೆಂಗ್ ಗುರ್ತಿಡಿತಾ ಇದೀವಿ ಅಣ್ಣವ್ರೆ? ನಮ್ಮ ಭೂಮಿಯಲ್ಲಿ ಫಲವತ್ತೆ ಕಂಡುಹಿಡಿಬೇಕಾದ್ರೆ ಏನ್ ನೋಡಿದ್ರೆ ನಮ್ಗೆ ಗೊತ್ತಿಡಿಬಹುದು? ಫಸಲ್ ನೋಡಿದ್ರೆ ಗೊತ್ತಾಗ್ತದೆ. ಫಸಲ್ ಬೇಡ, ನಾವು ಭೂಮಿ ನೋಡಿ ಕಂಡುಹಿಡಿಬೇಕು. ಹೇಳ್ರಿ. ಈ ಫಸಲ್ ನೋಡ್ತೀವಿ ಸರ್, ಈ ಕಡೆ ಗೊಬ್ಬರ ಹಾಕಿರ್ತಾರೆ, ಆ ಗೊಬ್ಬರ ಹಾಕು ಚೆನ್ನಾಗದಕ್ಕೆ, ಆ ಗೊಬ್ಬರ ತಂದು ಹಾಕ್ಬೇಕು, ಆ ಗೊಬ್ಬರ ಹಾಕೋ ಚೆನ್ನಾಗ್ ಬರ್ತಾ ಅಂತ ಹೇಳೋದು. ಅದು ಹೆಂಗಂದ್ರೆ ಯೂರಿಯಾ DAP ಏನ್ ಗೊತ್ತಾ, ನೀವು ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಆಕ್ಸಿಜನ್ ಹಾಕ್ತಾರಲ್ಲ ಅಷ್ಟೇ. ಅದು ಟೆಂಪರರಿ, ಪೂರಾ ಪರ್ಮನೆಂಟ್ 24 ಗಂಟೆ ಸಿಲಿಂಡರ್ ಹಾಕಿರ್ತಾನೆ ಪ್ರಾಣ ಉಳಿಯೋದು. ಆಕ್ಸಿಜನ್ ಹಾಕ್ತಾರೆ ಪ್ರಾಣ ಉಳಿಯೋಲ್ಲ ಸರ್. ಎಲ್ಲಿ ಆಕ್ಸಿಜನ್ ಹಾಕಿರ್ತಾನೆ ಹಾಸ್ಪಿಟ್ಲ್ಗೂ ಪ್ರಾಣ ಉಳಿಯೋದು. ಅದು ಟೆಂಪರರಿ. ಬೆಳೆದಲ್ಲೂ ಟೆಂಪರರಿ ಅದ. ನೀವೇನು ಯೂರಿಯಾ DAP ತೊಗೊಂಬಂದ್ ಹಾಕ್ತಿರಲ್ಲ, ಅದು 4 ದಿವಸ ಮಾತ್ರ ಚೆನ್ನಾಗಿರುತ್ತೆ, 5ನೇ ದಿವಸ ಅದನ್ನು ಬಡ್ತಾ ಬರುತ್ತೆ. ನಿಮ್ ಮುಂದೆ ಕೂತಿ ಮಾತಾಡಿದ್ರಲ್ಲ ನೋಡಿ 5 kg ಬೆಳೆದು ಅಂತ, ಅವರು 24 kg ಬೆಳೆದಾರ. ಪಕ್ಕದಲ್ಲಿ ನಾನು 4.5 kg ಬೆಳೆದ್ಬಿಟ್ಟು ಮಾದೇಶಪ್ಪ ನಾನು ಕಮ್ಮಿ ಅನ್ನೋದು ಬಂದ್ಬಿಟ್ಟದಲ್ಲ ಸರ್ ಗೊಬ್ಬರ. ಅದೇ ಹೆಂಗಾಗಿದೆ ಅಂದ್ರೆ, ನಾನು ಹೇಳದ್ನಲ್ಲ, ನಿಮ್ ಭೂಮಿಯಲ್ಲಿ ಏನ್ ನಾವು ಕಂಡಿಡಿಬೇಕು, ಅದ್ ಕಂಡಿಡ್ದಿಲ್ಲ ನಾವು ಅಷ್ಟೇ ನೋಡಿ. ಯಾವಾಗ ನೀವು ಭೂಮಿಯಲ್ಲಿ ನಿಮ್ ಫಲವತ್ತೆ ನೀವು ಕಂಡಿಡಿಯಲ್ಲ, ನೀವು ಎಂತ ಗೊಬ್ಬರ ಹಾಕ್ರಿ, ಎಂತ ಬೀಜ ಹಾಕ್ರಿ, ಏನೇ ಮಾಡ್ರಿ ಸಿಗಲ್ಲ. ನಾವು ರೆಡಿ ಮಾಡ್ಬೇಕಾಗಿರೋದು ಭೂಮಿನ. ಭೂಮಿ ರೆಡಿ ಆದ್ರೆ ಮಾತ್ರ ಫಲ ಬರೋದು. ಭೂಮಿ ರೆಡಿ ಆಗ್ಲಿಲ್ಲದ್ರೆ ಫಲ ಬರಲ್ಲ. ಯೂರಿಯಾ DAP ಹೊರಗಡೆಯಿಂದ ಏನೇ ತಗೊಂಡ್ಬಂದು ಹಾಕಿದ್ರು ಅದು ಟೆಂಪರರಿ. ನೀವು ಮಾಡಬೇಕಾಗಿರೋದು ಪರ್ಮನೆಂಟ್. ಪರ್ಮನೆಂಟ್ ಮಾಡ್ಬೇಕಂದ್ರೆ
ಸಾವಯವ ಪದ್ಧತಿ ಮಾಡಿ. ಟೆಂಪರರಿ ಮಾಡ್ಬೇಕಾದ್ರೆ ಅದೇ ತರ ಮಾಡ್ರಿ, ಯೂರಿಯಾ DAP ಹಾಕ್ರಿ, 4 ದಿವಸ ಆದ್ಮೇಲೆ ಅದನ್ನು ಬರಲ್ಲ, ಆಮೇಲೆ ನೀವು ಇಷ್ಟ. ನಾವ್ ಹೇಳೋದು ಯಾವಾಗ್ಲೂ ಏನಂದ್ರೆ, ನಮ್ಮ ಭೂಮಿಯಲ್ಲಿ ಇವತ್ತಿನ ಡೇಟಲ್ಲಿ ಯಾರು ಹೊಲದಲ್ಲಿ ಅಣ್ಣವ್ರೆ, ಯಾರು ಹೊಲದಲ್ಲಿ ಎರೆಹುಳಗಳು ಅವ, ಯಾರ ಭೂಮಿಯಲ್ಲಿ ಎರೆಹುಳ ಆವ ಇಲ್ಲ ಸರ್, ನಾ ಹೇಳಿದ್ನಲ್ಲ, ಆವ ಇಲ್ಲ 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 ತಾನೆ, ಯಾರ ಭೂಮಿ ಇದೆ. ಈಗ ಎಲ್ಲರದು ಒಂದು ಅದೇನೋ ಬರೀತಾರೆ ಗೊತ್ತಾ, ರೈತನ ಕೆಳಗಡೆ ಒಂದು ಏನೋ ಡ್ಯಾಶ್ ಅಂತ ಬರೀತಾರೆ, ರೈತನ ಮಿತ್ರ ಎರೆಹುಳು, ಕರೆಕ್ಟಾ? ಎಲ್ಲಾರು ಮತ್ತೆ ಮಿತ್ರ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಲ್ಲ. ರೈತನ ಮಿತ್ರ ಎರೆಹುಳ ಅಂತ ನಾವು ಹೇಳ್ಕೊಂಡ್ ತಿರ್ಗಾಡ್ತೀವಿ, ಅಥವಾ ಯಾರೋ ಬಂದವರು ಎಲ್ಲ ಭಾಷಣ ಮಾಡೋರು ಎಲ್ಲಾರು ಅದೇ ಹೇಳ್ತವ್ರೆ. ಆ ಮಿತ್ರ ನಮ್ಮ ಹೊಲದಲ್ಲೇ ಇಲ್ಲಲ್ಲ. ಯಾಕಿಲ್ಲ? ಔಷಧಿ ಹೊಡೆದ್ರೆ ಅವು ಸಾಯ್ತವೆ, ಮತ್ತ ಅವು ಸತ್ತ ಮೇಲೆ ಮಿತ್ರ ಯಾರು? ಮತ್ ನಿಮ್ ಮಿತ್ರ ಇಲ್ಲ ಅಂದ್ಮೇಲೆ ನೀವು ಹೊಲದಲ್ಲಿ ಏನೋ ಕೆಲಸ ಮಾಡಿದ್ರು ಉಪಯೋಗ ಇಲ್ಲ. ಫಸ್ಟ್ ತಲೆಯಲ್ಲಿ ಇಟ್ಕೋರಿ, ನಮ್ಮ ಭೂಮಿಯಲ್ಲಿ ಎರೆಹುಳ ಇಲ್ಲ ಅಂದ್ರೆ ನೀವು ಎಷ್ಟೇ ವ್ಯವಸಾಯ ಮಾಡಿದ್ರು, ನಾನು ಎಷ್ಟೇ ಶ್ರಮ ಪಟ್ರು ನಾನು ಭೂಮಿಯಲ್ಲಿ ಏನೂ ಮಾಡಕ್ಕಾಗಲ್ಲ. ನಮಗ್ ಭೂಮಿಯಲ್ಲಿ ಅಣ್ಣವ್ರೆ ಒಂದ್ 5 ನಿಮಿಷ, ಎರೆಹುಳ ಏನ್ ಕೆಲಸ ಮಾಡುತ್ತೆ ಅಂತ ನೀವು ತಿಳ್ಕೊಂಡ್ಬಿಟ್ರೆ ಅಂದ್ರೆ ನೀವು ಭೂಮಿಗೆ ವಿಷ ಹಾಕೋದ್ ನಿಲ್ಲಿಸ್ತೀರಿ. ಯಾಕಂದ್ರೆ ಹೇಳೋದು ಎಲ್ಲಾರು ಹೇಳೋದು ಅದೇ ಅಲ್ವಾ, ಎರೆಹುಳ ನಮ್ದೇನು ಮಿತ್ರ ಅಂತ ಹೇಳ್ತೀವಿ. ಆ ಮಿತ್ರಕ್ಕೆ ಏನ್ ಕೆಲಸ ಮಾಡ್ತದ, ಹೆಂಗ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಅಥವಾ ಯಾರಿಗಾರ ಗೊತ್ತಾ? ಈಗ ಅದನ್ನ ಎರೆಹುಳ ಮಾಡ್ಕೊಂಡು ಹೋಯ್ತಂದ್ರೆ ಉತ್ಪತ್ತಿ ಕಮ್ಮಿ ಐತಿ, ಯಾರೋ ಒಬ್ರು ಜಾಸ್ತಿ ಬೆಳೆದು ನಾವು ಅದನ್ನೇ ಬೆಳೆಯಕ್ಕೆ ಆ ತರ ಉಂಟ. ಯಾವಾಗ್ಲೂ ರೈತನ ತಾಳ್ಮೆ ಬಹಳ ಚೆನ್ನಾಗಿದೆ. ನಾವು ತಾಳ್ಮೆ ಬಿಟ್ಬಿಟ್ಟಿದೀವಿ. ತಾಳ್ಮೆ ಇತ್ತು ಅಂದ್ರೆ ಅದನ್ನು ಬರುತ್ತೆ. ಎರೆಹುಳ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಿಮ್ಮ ಭೂಮಿ ಒಳಗಡೆ 10 ಅಡಿ ಆಳ ಹೋಗುತ್ತೆ. ಯಾವ ಕಡೆ ಹಿಂಗ್ ಹೋಗುತ್ತೆ ಅದೇ ಕಡೆ ಮೇಲೆ ಬರಲ್ಲ. ಈ ಕಡೆ ಹೋದ್ರೆ ಅದು ಈ ಕಡೆ ಬರುತ್ತೆ, ಈ ಕಡೆ ಹೋದ್ರೆ ಮತ್ತೆ ಈ ಕಡೆ ಬರುತ್ತೆ. ಅದು ಹೀಗೆ ಹೀಗೆ ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ಆಮೇಲೆ ಅದು 24 ಗಂಟೆ ಕೆಲಸ ಮಾಡುತ್ತೆ, ಮಲ್ಗಲ್ಲ. ಅದು ನಿದ್ದೆನೇ ಮಾಡಲ್ಲ. ಉಳುಮೆ 10 ಅಡಿ ಆಳತನ ಹೋಗುತ್ತೆ. ನಮ್ಮ ಟ್ರ್ಯಾಕ್ಟರ್ದವ್ರ ಪಾಪ ಉಳು ಅಂದ್ರೆ 1/2 ಅಡಿನೂ ಇಲ್ಲ, ಇಳಿಸ್ತಾನೆ ಮತ್ ಮೇಲೆ ಎತ್ತಿ 1/2 ಅಡಿನೇ ಉಳು ಹೋಗ್ತಾನೆ. ಅದನ್ನೇ ಹೇಳೋದು ನಿಮಗೆ, ಎರೆಹುಳ 3 ಟನ್ ಕೆಪಾಸಿಟಿ ಅದು ಪ್ರೆಜರ್ ಪಟ್ಟಾಗ 7 ಟನ್ ಕೆಪಾಸಿಟಿ ಇತ್ತ. ಭೂಮಿನೆಲ್ಲ ಅವ್ನು ಬಿಟ್ಬಿಟ್ಟವ, ಅವ್ನು ಬಿಟ್ಬಿಟ್ಟು ಎರೆಹುಳ ಎಲ್ಲ ಹೋಯ್ತಾನೆ. ಅದಕ್ಕೆ ಹೇಳೋದು, ನಾವೇನ್ ಹೇಳೋದು ಅಂದ್ರೆ, ಎರೆಹುಳ ಇತ್ತು ಅಂದ್ರೆ ನಿಮ್ ಟ್ರ್ಯಾಕ್ಟರೇ ಬೇಕಿಲ್ಲ. ಅದು 10 ಅಡಿ ಕೆಳಗಡೆ ಹೋಗಿ ಮಣ್ಣು ತಿಂದು ಮೇಲ್ ತಂದು ಇಕ್ಕಿ ಇಡುತ್ತೆ. ಅದು ಕೆಳಗೆ ಹೋಗುತ್ತೆ, ಮೇಲ್ ಬರುತ್ತೆ, ಇಕ್ಕಿ ಇಡುತ್ತೆ. ಆ ಇಕ್ಕಿನೇ ನಿಮ್ ಗೊಬ್ಬರ. ಆ ಇಕ್ಕಿ ಮುಂದೆ ನಿಮ್ದು ಯಾವ ಗೊಬ್ಬರನು, ಈವನ್ ನಾವು ಮಾಡ್ತಾ ಇರೋ ಗೊಬ್ಬರನು ಅದು ಸರಿ ಸಮ ಇಲ್ಲ. ಅದ್ರ ಸರಿ ಸಮ ಇಲ್ಲ. ಯಾಕೆ ಬೇಕು? ನೀವು ಎರೆಹುಳ ಮಾಡ್ತಾ ಇದ್ದಲ್ಲಿ 24 ಗಂಟೆ, ಒಂದು ಎರೆಹುಳ ಮೇಲಿಂದ ಕೆಳಗೆ ಮೇಳಗಿಂದ ಕೆಳಗೆ 24 ಗಂಟೆ ಅದು ಕೆಲಸ ಮಾಡ್ತಾ ಇದ್ರೆ, ನಿಮ್ ಹೊಲ ತುಂಬಾ ಎಲ್ಲ, ನಿಮ್ ತೋಟ ತುಂಬಾ ಎಲ್ಲ ಏನು ಅದೇ ಉಳುಮೆ ಮಾಡುತ್ತಲ್ಲ ಎರೆಹುಳಗಳು. ನಿಮಗ್ ಬೇಕಾಗಿ ನೀವು ಅಂಗಡಿಗೆ ಹೋದಾಗ ಒಂದು ಸಾಮಾನ್ಯವಾಗಿ ಹೇಳ್ತಾರಲ್ಲ, ಯೂಮಿಕ್ ಆಸಿಡ್ ಕಡಿಮೆ ಅದ, ಯೂಮಿಕ್ ಆಸಿಡ್ ತೊಗೊಂಬಂದ್ ಹಾಕೊಂತಾರ ತಾನೆ, ಕರೆಕ್ಟ್ ರೀ? ನೀವು ಒಂದ್ಸಲ ತೊಗೊಂಬಂದ್ ಹಾಕಿರಲ್ಲ ಯೂಮಿಕ್ ಆಸಿಡ್, ಕರೆಕ್ಟಾ? ಕರೆಕ್ಟ್ರಾ? ಯೂಮಿಕ್ ಆಸಿಡ್ ಮಾರ್ಕೆಟ್ ಅಲ್ಲಿ ಒರಿಜಿನಲ್ ಸಿಗಲ್ಲ. ಅದು ಸಿಂಥೆಟಿಕ್ ಮೆಟೀರಿಯಲ್ ಇಂದ ತಯಾರಿಸಿರೋ ಮೆಟೀರಿಯಲ್. ನಿಮಗೆ ಒರಿಜಿನಲ್ ಹ್ಯೂಮಿಕ್ ಆಸಿಡ್ ಬೇಕು ಅಂದ್ರೆ, ಎರೆಹುಳ ಯಾವಾಗ ಅದು ಕೆಳಗಡೆ ಹೋಗುತ್ತೆ, ಅದು ಒಂದು ಲೋಳೆ ಬಿಡುತ್ತೆ, ಬೆಳ್ಳಂದು ಒಂದು ಲೋಳೆ ಬಿಡುತ್ತೆ. ಆ ಲೋಳೆ 100% ಹ್ಯೂಮಿಕ್ ಆಸಿಡ್. ನಿಮ್ಗೆ ಇನ್ನೇನ್ ಬೇಕು? ದುಡ್ಡು ಕೊಟ್ಟು ನೀವು ತಗೊಂಡ್ಬರ್ತೀರಾ, ಎರೆಹುಳ ತಾನೇ ಫ್ರೀ ಆಗಿ ಕೊಡ್ತು. ಒಂದ್ ಎರೆಹುಳ ಇಕ್ಕಿದ್ರೆ ಬೋರಾನ್, ಜಿಂಕ್, ಮ್ಯಾಗ್ನೀಷಿಯಮ್, ಐರನ್, ಫಾಸ್ಫರಸ್, ಪೊಟ್ಯಾಶ್ ಎಲ್ಲ ಅದರಲ್ಲೇ ಅದ. ಎಲ್ಲ ಆ ಇಕ್ಕಿದಾಗೆ ಇಡುತ್ತೆ. ಯಾಕಂದ್ರೆ ಅದು ಏನು ಹೋಗುತ್ತೆ, ಅದು ಮಣ್ಣು ತಿನ್ನುತ್ತೆ, ಇಕ್ಕಿಡುತ್ತೆ. ಮಣ್ಣನ್ನ ನಿಮ್ಗೆ ಗೊಬ್ಬರವಾಗಿ ಕನ್ವರ್ಟ್ ಮಾಡಿ ಫ್ರೀಯಾಗಿ ಮಾಡ್ಕೊಡಗತ್ತ. ಅದು ನಿಮ್ಮ ಹತ್ರ ₹1 ಕಾಸು ಕೇಳಿಲ್ಲ. ಅದಕ್ಕೆ ಏನ್ ಕೇಳುತ್ತಂದ್ರೆ, ನೀನ್ ಭೂಮಿದಾಗ ನಂಗೆ ಇರಕ್ ಜಾಗ ಕೊಡಪ್ಪ ಅಂತ ಕೇಳ್ತು.
ನಾವು ಬರ್ಬೇಡಪ್ಪ ನೀನ್ ಹೋಗು ಅಂತ ಕಳಿಸ್ತೀವಿ. ಮತ್ ಇನ್ ಯಾರು ನಿಮ್ಗೆ ಸಹಾಯ ಮಾಡ್ಬೇಕು ಏನ್ರಿ ಸರ್? ಈಗ ಅದು ಎರೆಹುಳ ನಾವು ಅಲ್ಲೇ ಭೂಮಿಲಿ ಎರೆಹುಳ ಇಲ್ಲ ಈಗ. ಹೌದು. ಎರೆಹುಳ ಉತ್ಪತ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಏನಿಲ್ಲ. ನಿಮ್ಮಲ್ಲಿ ಎಷ್ಟು ಮನೆಯಲ್ಲಿ ನಾಟಿ ಹಸು ಅದ? ನಮ್ಮ ಮನೇಲಿ ಒಂದು ಇಲ್ಲ. ನಮ್ಮ ಊರಾಗೆ ಸಾವ ಒಂದು 10 ಹಸ ಸಿಗ್ಬೋದು ಸರ್. ನೋಡಿ ಸರ್, ಒಂದೇ ಮಾತು ಹೇಳ್ತೀನಿ. ನೀವೇನಿಲ್ಲ, ಒಂದಿಷ್ಟು ಸಗಣಿ ತಗೋರಿ, ಅದನ್ನ ನೀರಲ್ಲಿ ಕಲಸ್ರಿ, ನಿಮ್ ಜಾಗದಲ್ಲಿ ಎಲ್ಲಿ ಎರೆಹುಳ ಇಲ್ಲೇ ಜಾಗದಾಗ ಇಲ್ಲೇ ಏರ್ಸ್ರಿ, 4 ದಿವಸ ಬಿಟ್ಟು ಬಂದ್ ನೋಡ್ರಿ, ಇಲ್ಲಿ ಎರೆಹುಳ ಸಿಗುತ್ತೆ. ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕೆ ಬೇಕು ಇಲ್ಲ. ಎರೆಹುಳಗಳು ಇದಾವೆ, ಇಲ್ಲ ಅಂತಲ್ಲ. ಭೂಮಿ ಒಳಗಡೆ ಆಳಕ್ ಕೊಟ್ಟೋಗಿದಾವೆ. ಈಗ ಅವನ್ನ ಮೇಲ್ ತರಬೇಕು. ಎಲ್ಲ ನಾವು ರೌಂಡ್ ಅಪ್ ಕಲಾವಸ್ತಿ ಹೊಡೆದ್ಬಿಟ್ಟು ಎಲ್ಲ ಅಡ್ಗೋಬಿಟ್ಟು ಸರ್, ನೀವು ಅದೇ ಜಾಗದಾಗ ನೀವೇನ್ ರೌಂಡ್ ಅಪ್ ಹೊಡೆದಿರಲ್ಲ, ನಿಮ್ ಭೂಮಿಯಲ್ಲಿ ಎಲ್ಲಿ ರೌಂಡ್ ಅಪ್ ಹೊಡೆದಿರಲ್ಲ ಎರೆಹುಳ ಉತ್ಪತ್ತಿ ಮಾಡ್ಬೇಕು. ಸರ್, ಎರೆಹುಳ ಉತ್ಪತ್ತಿ ಆಗ್ಬೇಕು. ದನದ ಗೊಬ್ಬರ ಹಸಿ ಹಾಕ್ಬೇಡಿ, ಇದು ಏನಂತಾರೆ ಒಣದ್ ಹಾಕ್ಬೇಡಿ, ಹಸಿದ್ ಹಾಕಿ. ಹಸಿದು ಒಂದಿಷ್ಟು ನೀರಲ್ಲಿ ಕಲಸ್ರಿ, ಒಂದ್ ಸ್ವಲ್ಪ ಬೆಲ್ಲ ಹಾಕ್ರಿ, ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಕಲಸ್ರಿ, ಅದನ್ನ ಹೋಗಿ ಭೂಮಿಗೆ ಮೋಸ್ಟ್ಲಿ ಜೀವಾಮೃತ ಅಂತ ಹೆಸರು ಕೇಳಿರ್ಬೇಕನ್ನ. ಜೀವಾಮೃತ ಮಾಡಿ ಹಾಕ್ರಿ, 100% ಎರೆಹುಳ ಬರುತ್ತೆ ನಿಮ್ಮ ಹೊಲದಲ್ಲಿ. ₹1 ದುಡ್ಡು ಕೊಟ್ಟು ಖರೀದಿ ಮಾಡೋದು ಬೇಕಿಲ್ಲ. ಎರೆಹುಳ ಬಂತು ಅಂತಂದ್ರೆ ನೀವು ಏನು ಮಾಡೋದು ಬೇಕಿಲ್ಲ, ಉಳುಮೆ ಮಾಡೋದು ಬೇಕಿಲ್ಲ, ಗೊಬ್ಬರ ಹಾಕೋದು ಬೇಕಿಲ್ಲ, ಏನು ಮಾಡೋದು ಬೇಕಿಲ್ಲ. ಕಳೆ ಏನು ತೆಗೆದಿಲ್ಲ ಅಂತ ಯಾವ್ದು ಹೇಳಿ? ಈಗ ಭೂಮಿಲಿ ಬೇರೆ ಕಳೆ ಎಲ್ಲ ಕಳೆ ನೋಡಿ ಸರ್, ಕಳೆ ಯಾಕೆ ಬರುತ್ತೆ ಹೇಳಿ? ಕಳೆ ಯಾಕೆ ಬರುತ್ತೆ? ಗೊಬ್ಬರ ಅಲ್ಲ, ನೀವು ಫಸ್ಟ್ ಏನ್ ತೊಗೊಂಬಂದ್ ಹಾಕ್ತಿರಲ್ಲ, ಯೂರಿಯಾ DAP, ಅದರಿಂದನೇ ಫಾಸ್ಟ್ ಆಗಿ ಕಳೆ ಬರೋದು. ನಿಮ್ ಬೆಳೆಕಿನ ಫಾಸ್ಟ್ ಆಗಿ ಕಳೆ ಬರುತ್ತೆ. ನೋಡಿರಿ ಏನ್ರಿ ಅಪ್ಪರ, ಕರೆಕ್ಟಾ? ನಾವು ಯೂರಿಯಾ DAP ಹಾಕಿದ ತಕ್ಷಣ ಫಸ್ಟಿಗೆ ಏನ್ ಬರುತ್ತೆ ಹೇಳ್ರಿ? ಕಳೆ ಬಂದ್ಬಿಡುತ್ತೆ. ಕಳೆ ಜಾಸ್ತಿ ಆಗೋದು ಅವಾಗೇ ಅಲ್ವಾ ಯೂರಿಯಾ DAP ಹಾಕಿದ ತಕ್ಷಣ? ಅದಕ್ಕಿಂತ ಮುಂಚೆ ಬರಲ್ಲ. ಮತ್ ಅಂದ್ರೂ ನಾವು ಯೂರಿಯಾ DAP ಯಾಕೆ ಹಾಕ್ತಿವಿ? ನಮ್ಮ ಬೆಳೆಗೆ ಬೋರ್ ಬಂದು ನಮಗ್ ಚೆನ್ನಾಗಿರ್ಲಿ ಅಂತ ಅದ್ ಹಾಕದ. ಬಟ್ ಬಂದದ ಯಾವತ್ತಾದ್ರು? ಅದ್ ಹಾಕಿದ್ರು ಬಂದದ? ನಾನ್ ಕೇಳೋದು, ನಾವು ಯೂರಿಯಾ DAP ಹಾಕಿದ್ರೆ ಬಂತು ಅಂತ ಹೇಳ್ತೀವಿ. ಹೆಂಗಾಗತ್ತೆ ಅಂದ್ರೆ, ಪಕ್ಕದ ಜಮೀನಲ್ಲಿ ಹಾಕ್ಯವ್ರೆ, ಅದಕ್ಕೆ ನಮ್ ಜಮೀನಿಗೆ ಹಾಕಿದ್ರೆ ಬರುತ್ತೆ ಅಂತ ನಾವೇನ್ ಮಾಡ್ತೀವಿ, ತೊಗೊಂಬಂದ್ ಹಾಕ್ತಿವಿ. ಅವನಿಗೆ ಅದ 4 ದಿವಸ ಅಷ್ಟೇ ಕಾಣಿಸುತ್ತೆ, ನಿಮ್ಮದ್ರಾಗೂ ಕಾಣಲ್ಲ. ನಾವು ದಾರಿ ತಪ್ಪಿದೀವಿ. ಕರೆಕ್ಟ್ ರೀ? ನಾವು ದಾರಿ ತಪ್ಪಿದೀವಿ. ರೈತರಿಗೆ ಆದ್ರ ವಿಧಿ ಇಲ್ಲ ಇದನ್ನ ಮಾಡಕ. ಈಗ 55 ದಿವಸಕ್ಕೆ ಕಲ್ಲಂಗಡಿ ಬೆಳಿತಾರ ಅಲ್ವಾ ಸರ್? ಮೆಡಿಸನ್ ಅದ್ರಲ್ಲಿರೋದೆಲ್ಲ ವಿಷನೇ, ಆದ್ರೂ ತಿಂತೀವಿ ನಾವು. ಏನೋ ಹೊಂದ್ಕೊಬಿಟ್ಟಿವಿ ಈಗ ಅದಕ್ಕೆ. ಈಗ ಏನಾಗ್ಬಿಡದ ಅಂದ್ರೆ, ಈಗ ಬೇರೆ ತಕೊಂಡ್ಬಂದು ಹಾಕಿ ನೀವು ಕಾಯೇ ಬಿಡಲ್ಲ, ಹಂಗಾಗ್ಬಿಡದ ಈಗ ಭೂಮಿ. ಈಗ ಇಂಗ್ಲಿಷ್ ಮೆಡಿಸನ್ ಕೊಟ್ರೆ ಈಗ ತಲೆನೋವಿದ್ರೆ ಒಂದು ಇಂಜೆಕ್ಷನ್ ಕೊಟ್ರೆ ಸರಿಯಾಗಿರುತ್ತೆ. ಇಲ್ಲ ಸರ್, ಒಂದ್ ಶುಂಠಿ ಕಷಾಯ ಕುಡಿದ್ರು ತೆಲ್ನಾಗ ಓದ್ತದ. ನಮಗ ಮಾಡ್ಕೊಡೋರಿಲ್ಲ, ಕಷಾಯ ಮಾಡ್ಕೊಡೋರಿಲ್ಲ. ರೆಡಿ ಮಾಡು ಬಾಟ್ಲಿದಾಗ ಒಂದ್ ಗುಡಿ ಸ್ಯಾಲಡ್ ಅಂತ ತಿಂದ್ಬಿಟ್ರೆ ಹೋಯ್ತು. 7 ಗಂಟೆ ಕೇಳಿ ನಮ್ಮ ತಾಯಿಯವ್ರ ಕಾಲದಲ್ಲಿ ಸೊಪ್ಪು ಹೊತ್ಕೊ ಬರ್ತಿದ್ರು ಮನೇಲಿ. ಅವ್ರು ನಾವು ಸೊಪ್ಪು ಕೂತಿದ್ದು, ಅವ್ರು ಕಸ ತರಕ ಎಲ್ಲಾನು ಮಾಡ್ತಿದ್ರು. ಈಗ ಮನೇಲಿ ಟಿವಿ ನೋಡ್ತಾರ, ದನ ಮೇಯ್ಸಲ್ಲ. ನಾವು ದನ ಮೇಯ್ಸೋರ್ ಗತಿ ನಾವು ಈ ಗೊಬ್ಬರ ಹಾಕ್ತೀವಿ. ದನ ನೀವಾದ್ರು ದನ ಗೊಬ್ಬರ ಉತ್ತಮ. ದನನೇ ಮೇಯ್ಸಕ್ ಅವಶ್ಯಕತೆ ಇಲ್ಲ ಜನಗಳು. ಸರ್, ಇವಾಗ ಹೇಳದ್ನಲ್ಲ, ಒಂದು ನಾಟಿ ಹಸು 25 ಎಕರೆ ನೀವು ವ್ಯವಸಾಯ ಮಾಡಬಹುದು. ಒಂದು ನಾಟಿ ಹಸು 25 ಎಕರೆಗೆ ಬೇಕಾಗಷ್ಟು ನೀವು ಹಾಲು ಕೊಡ್ಲಿಲ್ಲದ್ರ ಪರವಾಗಿಲ್ಲ. ಅದಕ್ಕೆ ಏನ್ ಊಟ ಕೊಡ್ತೀರಾ, ಅದ್ರ ಸಗಣಿ ಗಂಜಲ ಅಥವಾ ಗಂಜಲ ಸಾಕು ನಿಮಗೆ. ಅದ್ರ ಹಾಲು ಬೇಕಿಲ್ಲ ನಾಟಿ ಹಸು. ನಾಟಿ ಹಸುದು ಏನ್ ಮಾಡ್ರಿ, 10 kg ಸಗಣಿ ಕೊಡ್ತದ, ಅದನ್ನ ಡ್ರಮ್ ಅಲ್ಲಿ ಹಾಕ್ರಿ, ಕಲಸ್ರಿ, ನೀವ್ ಹೊಲಕ್ ಹಾಕ್ರಿ, ನಿಮ್ ತೋಟಕ್ಕೆ ಹಾಕ್ರಿ. ಡೈಲಿ ಕಲಸಿ ಹಸಿ ಸಗಣಿನಾಗ ಹಸಿ ನೀರಲ್ಲಿ ಕಲಸ್ರಿ, ಬಿಟ್ಬಿಡ್ರಿ. ಇಲ್ಲ ನೀವು ನೀರ್ ಹರಿಸ್ತೀರಾ, ಡ್ರಿಪ್ ಅಲ್ಲಿ ಬಿಡ್ತೀರಾ? ಹರಿಸ್ತೀರಲ್ವಾ? ಏನ್ ಮಾಡ್ರಿ, ಒಂದು ಪಕ್ಕದಲ್ಲಿ ಒಂದು ಟ್ಯಾಂಕ್ ಮಾಡ್ರಿ. ಇದೇನ್ ಸಂಗಡಿ ಗೋತ ಕಸ ಕಡ್ಡಿ ನಿಮ್ದು ಏನೆಲ್ಲ ಇರುತ್ತಲ್ಲ, ಟ್ಯಾಂಕ್ ಅಲ್ಲಿ ಹಾಕ್ರಿ, ಕಲಸ್ರಿ. ನೀರ್ ಫಸ್ಟ್ ಇದ್ರೊಳಗ್ ಬಿಡ್ರಿ. ಇದರಿಂದ ನೀರ್ ನೀವು ಹೊರಗಡೆ ಹೋಗುತ್ತಲ್ಲ, 2ನೇ ಟ್ಯಾಂಕು, ಇದ್ರ ಓವರ್ಫ್ಲೋ ಅದ್ರ ಜೊತೆ ಬಿಟ್ಬಿಡ್ರಿ, ಅಷ್ಟೇ ಸಾಕು. ಡ್ರಿಪ್ಪಿಗೆ ಆದ್ರೆ ಸೋಸ್ ಬಿಡಬೇಕು. ಹರಿ ನೀರ್ ಬಿಡ್ತೀನಿ ಅಂದ್ರೆ, ಹರಿ ನೀರ್ ಬಿಟ್ರೆ ಸುಮ್ಮನೆ ಹಿಂಗೆ ಮಾಡ್ಬೋದು. ಡ್ರಿಪ್ ಅಲ್ಲಾದ್ರೆ ಸೋರ್ಸಿ ವೆಂಚೂರಿಯಿಂದ ತೆಗೆದು ಹಾಕ್ಬಿಡ್ಬೇಕು. ವೆಂಚೂರಿಯಿಂದ ಬಿಟ್ಟರು ಬರ್ತದೆ. ನೀವು ಎರೆಹುಳ
ಫ್ರೀದಾಗ ಬರ್ತಾವ ಅಂದ್ರೂ ಮಾಡಕ್ ರೆಡಿ ಆಗಲ್ಲಾಗಿರ್ ನೋಡಿ. ಅದೇ ದುಡ್ಡು ಕೊಡ್ತೀರ ಒಂದು 50 kg 1000 ರೂಪಾಯಿ ಅಂದ್ರೂ ತೊಗೊಂಡೋಗ್ತೀರಿ. ಎರೆಹುಳ ಕಂಡಲ್ಲಿ ಯಾವ್ದೇ ಒಂದು ಉಳು ಬಂದ್ಬಿಟ್ಟದಕ್ಕೆ ಸಾಯಿಸ್ಬೇಕು ಅಂತ ಅದು ಉಪಯೋಗ ಅಂತ ನಮಗ್ ಗೊತ್ತಿಲ್ಲ ಸರ್. ಅದು ಆ ಹುಳ ಹೇಳಿದ್ರಲ್ಲಿ ನೀವು ಎರೆಹುಳ ಎರೆಹುಳನೀಗ ನಾನ್ ಹೇಳಿಲ್ರಿ, ಎಲ್ಲಾರು ಹೇಳೋದು ರೈತರ ಮಿತ್ರ ಅದು. ಹುಳ ನೋಡಿದ್ರೆ ಹುಳು ಬಂದ್ಬಿಟ್ಟ ಬಂದು ಔಷಧಿ ತರಕ್ ಹೋಗಲ್ಲ ನಾವು. ಏನಪ್ಪ ಹಂಗೆ ಅದು ಬೆಳೆಯುತ್ತೆ ಅನ್ನೋದು ವಿಷಯನೂ ಗೊತ್ತಿಲ್ಲ. ಅವ್ರು ದಿವಸ ನೋಡಿ ನಾವು ಕುಮಾರಣ್ಣ, ಈ ಕಣಪ್ಪ ಮಹೇಶ್ ಅದಲ್ಲ, ಅವ ಒಂದ್ 4-5 ಹಸು ಮಾಮೂಲಿ ಲೋಕಲ್ ಸಬಡಿ ಅವ್ನ ಅಲ್ಲೇ ಮಾಡ್ಬಿಟ್ಟು ಅಲ್ಲೇ ಇರ್ತಾರ. ಅವ್ನ್ ಬೆಳೆ ನೋಡಿ ಹೆಂಗ್ ಬತ್ತಾಯ್ತು. ನಾವೀಗ ಅದೇ ಮಾಡ್ಬೇಕು ಅಂತಾನೆ ಇವ್ರಿಗೆ ಹೇಳಿದ್ರೆ ಸಗಣಿ ಬೇಕು. ಅದಕ್ಕೆ ಅಂತ ಒಂದು ಪ್ಲಾಸ್ಟಿಕ್ ಒಂದೇ ಹಸು ಸಾಕ್ರಿ, ಎಲ್ಲಾರು ಒಂದೇ ನಾಟಿ ಹಸು ಸಾಕ್ರಿ. ಒಂದು ನಾಟಿ ಹಸು ನಿಮ್ದು 25 ಎಕರೆಗೆ ಗೊಬ್ಬರ ಮಾಡ್ಬಿಡು. ಅದೇ ಸಾಕೊಂಡ್ರು ಏನಾಗೀಗ ನಾವು ಇದನ್ನ ವ್ಯವಸಾಯ ಮಾಡ್ಬೇಕು ಸಾವಯವ ಪದ್ಧತಿಲಿ ಅಂದ್ರೂ ನಾವು ಬದುಕ್ಬೇಕಲ್ಲ. ನಾವು ಬದುಕ್ಬೇಕು ಅಂದ್ರೆ ವಿಷನೇ ತಿಂತಾ ಇದೀವಿ. ಒಂದ್ ನಾಟಿ ಹಸುನ ಇವಾಗ ನೀವ್ ಜಮೀನ್ ಹತ್ರ ಬಂದೇ ಬರ್ತೀರಾ, 4-5 ಸಲ ಆಡಾಡ್ರಿ. ಒಂದ್ ಹಸುನ ಕರ್ಕೊಂಡ್ ಹೋಗೋದೇನ್ ದೊಡ್ಡದಲ್ಲ. ಇಲ್ಲ ಮನೇಲಿ ಕಟ್ಟಿದ್ರು ಒಂದ್ ಹಸು ಕಟ್ಕೊಂಡ್ರೆ ಆ ಹಾಲು 1.5-2 ಲೀಟರ್ ಮನೆಗಾಗತ್ತೆ. ಅದು ಗೊಬ್ಬರ ಜಮೀನ್ಗಾಗತ್ತೆ, ಸಾವಯವ ಕೃಷಿ ಮಾಡ್ದಂಗಾಗತ್ತೆ. ಅಂದ್ರೆ ಇದು ಒಂದೇ ಸಲ ನಾವೀಗ ಅಷ್ಟು ವಿಷಯ ಹಾಕ್ಬಿಟ್ಟು 1 ವರ್ಷಕ್ಕೆ 6 ತಿಂಗಳಿಗೆ ಅದನ್ನೆಲ್ಲ ತೆಗ್ದು ಹಾಕ್ತೀನಿ ಅಂದ್ರೆ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಅದು ಹೋಗ್ಬೇಕು. ಅದು ಡೆವಲಪ್ ಇಲಾಖೆ ಏನು ಸತ್ವ ಇಲ್ಲ ಸರ್, ಇಲಾಖೆ ಜನ ಅದೇನು ಸತ್ವ ಇಲ್ಲ. ಏನು ಇಲ್ಲ, ಏನು HF ಜರ್ಸಿ ಹೇಳ್ತಿರ್ತಾನೆ, ಅದ್ರಲ್ಲಿ ಏನು ಇಲ್ಲ. ಅದ್ರ ಗೊಬ್ಬರ ಏನೂ ಇಲ್ಲ. ಸರಿ, ಈಗ 55-60 ಫಸಲು ಬೆಳಿತೀವಲ್ಲ, ಫಸಲೇ ಬರೋದಿಲ್ವಲ್ಲ, ಅದ ಹೆಂಗೆ ಸರ್? ಯಾವ್ದ್ರಿ? ಈ ಕಲ್ಲಂಗಡಿ ಸರಿ, ಅದನ್ನೇ ಹೇಳದ್ನಲ್ಲ, ಫಸ್ಟ್ ನಾವು ಒಂದ್ ಮನಿ ಕಟ್ಟಬೇಕಾದ್ರೆ ಬುನಾಯಿದೆ ಪಾಯ ಹಾಕ್ತಿವಲ್ಲ, ಹಂಗೆ ಈಗ ನಿಮ್ ಭೂಮಿಯಲ್ಲಿ ಆಲ್ರೆಡಿ ವಿಷ ಹಾಕಿ ಕಲ್ ಮಾಡ್ಬಿಟ್ಟಿದೀರ, ಕಾಂಕ್ರೀಟ್ ಮಾಡ್ಬಿಟ್ಟಿದೀರ. ಮೊದಲು ಅದ್ರೊಳಗೆ ಜೀವ ತುಂಬಿ, ಅದನ್ನ ಜೀವ ತುಂಬಬೇಕಾಗಿರೋದು ಏನಿಲ್ಲ. ನೀವು ಫಸ್ಟ್ ಇದನ್ನ ಚೇಂಜ್ ಮಾಡ್ರಿ. ಅದನ್ನ ಈಗ ನಿಮ್ಮ ಹತ್ರ 1 ಎಕರೆ ಇದೆ, 1 ಎಕರೆದಲ್ಲಿ ಅರ್ಧ ಎಕರೆ ಈ ತರ ಮಾಡಿ, ಅರ್ಧ ಎಕರೆ ಹಂಗೆ ಮಾಡ್ತಾ ಇರಿ. ಯಾವಾಗ ಇದು ಭೂಮಿ ರೆಡಿ ಆಗುತ್ತೆ ಆಮೇಲೆ ಈ ಕಡೆ ಅರ್ಧ ಮಾಡ್ರಿ. ಅವಾಗ ನಿಮ್ಗೆ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಒಮ್ಮೆ ಮಾಡಕ್ ಹೋಗ್ಬಾರ್ದು. ಅರ್ಧ ಎಕರೆ ಇದನ್ನ ಮಾಡ್ರಿ, ಅರ್ಧ ಎಕರೆ ಇದನ್ನ ಮಾಡ್ರಿ. ಒಂದೇ ಸಲ ಮಾಡ್ತೀನಿ ಅಂತ ಹೋದಾಗ ನಮ್ ಜೀವನ ನಡಿಬೇಕಲ್ಲ. ಪೂರ್ತಿ ಒಂದೇ ಸಲ ಮಾಡಕ್ಕಾಗಲ್ಲ. ಇರೋದನ್ನ 2 ಭಾಗ ಮಾಡ್ಕೊಂಡು ಒಂದೊಂದ್ ಸರ್ ಮಾಡ್ಕೊಂಡು ಮಾಡ್ಕೋಬೇಕು. ನಮ್ ಭೂಮಿಯಲ್ಲಿ ಎಲ್ಲಿ ತನ ಎರೆಹುಳ ಕಾಣಿಸಲ್ಲ. ನೀವು ಯಾವುದೇ ಏನೇ ಹಾಕಿದ್ರು ಅದು ಉಪಯೋಗ ಇಲ್ಲ. ಎರೆಹುಳ ಬರ್ಲೇಬೇಕು. ಎರೆಹುಳ ನೀವು ತರಿಸ್ಲಿಲ್ಲ ಅಂದ್ರೆ ನಾನಲ್ಲ ಹೇಳೋದು, ನೀವು ಯಾರನ್ನಾದ್ರೂ ಕೇಳಿ. ಯಾವುದೇ ಗೌರ್ಮೆಂಟ್ ಆಫೀಸ್ಗೆ ಹೋಗಿ, ಗೌರ್ಮೆಂಟ್ ಅಲ್ಲಿ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಅಥವಾ ತಿಳುವಳಿಕೆ ಇರೋ ಫಾರ್ಮರ್ಸು ಅಥವಾ ತಿಳುವಳಿಕೆ ಇರ್ಲಾರ್ದು ಫಾರ್ಮರ್ಸು ಎಲ್ಲಾರು ಕೇಳಿ. ಅವ್ರು ಹೇಳೋದು ಅಂದ್ರೆ ಭೂಮಿಯಲ್ಲಿ 24 ತಾಸು ದುಡಿಯೋ ವ್ಯಕ್ತಿ ಅದು ಎರೆಹುಳ. ನಮ್ಮ ಭೂಮಿಯಲ್ಲಿ ಎರೆಹುಳ ಇಲ್ಲ ಅಂದ್ರೆ ನೀವು ಯಾವುದೇ ಬೆಳೆಯಿರಿ, ಕೊತ್ತಂಬರಿ ಬೆಳೆಯಿರಿ, ಕರಿಬೇವು ಬೆಳೆಯಿರಿ, ಪಾಲಕ್ ಬೆಳೆಯಿರಿ, ಏನೇ ಬೆಳೆಯಿರಿ, ಭೂಮಿ ಫಲವತ್ತವಾಗಿದ್ರೆ ಅದು ಫಲ ಬರುತ್ತೆ. ಹೊರಗಡೆಯಿಂದ ನೀವು ಎಷ್ಟೇ ತಗೊಂಡ್ಬಂದ್ರು ಅದು ಟೆಂಪರವರಿ. ನಾವು ಮುಂದೆ ನಮ್ಮ ಮಕ್ಕಳಿಗೆ ಜಾಗ ಬಿಟ್ಟುಕೊಡ್ಬೇಕಾದ್ರೆ, ಭೂಮಿ ಬಿಟ್ಕೊಡ್ಬೇಕಾದ್ರೆ ಫಲವತ್ತವಾಗಿರೋ ಭೂಮಿ ಬಿಟ್ಕೊಡ್ಬೇಕು ಹೊರತು ಬಂಜರ್ ಭೂಮಿ ಬಿಟ್ಕೊಡಬಾರ್ದು ಅವರಿಗೆ. ಹೌದಾ? ಕರೆಕ್ಟ್ ರೀ. ನಾವೇ ಬಂಜರಾಗಿರೋ ಭೂಮಿ ಅವನಿಗೆ ಕೊಟ್ರೆ ಆ ಮಗ ದುಡಿತಾನೆ ಇಲ್ಲಿ. ಭೂಮಿ ಹಾಳಾಗಬಾರ್ದು ಅಂತಂದ್ರೆ ನಾವು ಸಾವಯವ ಪದ್ಧತಿಯಲ್ಲಿ ಮಾಡ್ಬೋದು. ಆಗಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಹಾಗೇ ಆಗುತ್ತೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಫಾರ್ಮರ್ಸು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಕೆಲವ್ರು ಏನು ಮಾಡ್ತಾರೆ, ಎಲ್ಲೋ ಹೇಳಿದ್ದು ಒಂದು ಅರ್ಧ ಕೇಳ್ತಾರೆ, ಮಾಡಕ್ಕೆ ಹೋಗ್ತಾರೆ, ಫೇಲ್ ಆಗ್ತಾರೆ. ಊರ್ ಮಂದಿಗೆ ಹೇಳ್ತಾರೆ, ನಾನು ಸಾವಯವ ಪದ್ಧತಿ ಮಾಡಿ ಹಾಳಾಗ್ಬಿಟ್ಟೆ, ನೀವು ಮಾಡಬೇಡ ಅಂತ. ಅರ್ಧ ಕೇಳಿ ಯಾವತ್ತೂ ಮಾಡಬೇಡಿ, ಪೂರಾ ಬೇಕಾದ್ರೆ ಕೇಳ್ರಿ. ನಿಮ್ಮ ತಿಳುವಳಿಕೆ ಮತ್ತೆ ಇನ್ನೂ ಪೂರಾ ಬೇಕು ಅಂದರೆ ಮೇಡಮ್ ಅವರಾಗಲಿ ನಾವಾಗಲಿ ಬೇಕಾದ್ರೆ ಪೂರಾ ಒಂದಿನ ಕೂತ್ಕೊಂಡು ನಿಮ್ಮ ಜೊತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಿಂಪಲ್, ಯಾರು ಏನು ಬೇಕಿಲ್ಲ. ನೀವು ನಿಮ್ದೇನು ಒಂದು ಗುಂಟ ಮಾಡಿ ತಿಳುವಳಿಕೆ ಬರಬೇಕಾದ್ರೆ ಆ 1 ಗುಂಟದಲ್ಲಿ ವಿಷ ಏನೂ ಹಾಕ್ಬೇಡಿ. ಎರೆಹುಳ ಬರಬೇಕಾದ್ರೆ ಎಲ್ಲ ಒಂದು ದಾರಿಯಲ್ಲಿ ಸಿಕ್ಕಿರೋದು ಒಂದು 10 kg ಸಗಣಿ ತೊಗೊಂಡು ಬಂದು ಕಲಿಸ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಡಿ.
4 ಸರ ಹಾಕಿ ಎರೆಹುಳ ಬರ್ತವೆ. ಒಂದು ಎರೆಹುಳ ಬಂದು ಅದ್ರ ಮರಿ ತಾನೇ ಆಗ್ತಾವ, ನಾವೇನು ಮಾಡೋದು ಬೇಕಿಲ್ಲ. ಮರಿ ಆಗ್ಬೇಕಾದ್ರೆ ತಂತಾನೆ ಮರಿಗಳು ಆಗ್ತಾನೆ ಇರ್ತವೆ, ಅದ್ರ ಸೈಕಲ್ ಹಂಗೆ ಇರ್ತವೆ. ಅದು ಸಾಯ್ಬಾರ್ದು ಅಂದ್ರೆ ವಿಷ ಹಾಕ್ಬೇಡ್ರಿ ಆ ಜಾಗ. ನೀವು ಬೇರೆ ಏನೋ ಗೊಬ್ಬರ ಹಾಕ್ಬೇಡಿ, ಅದೇ ಗೊಬ್ಬರ ನಿಮಗೆ ಅದೇ ಮಣ್ಣನ್ನ ನಿಮಗೆ 100% ಗೊಬ್ಬರ ಮಾಡಿ ಕೊಡುತ್ತದೆ. ಹ್ಯೂಮಿಕ್ ಆಸಿಡ್ ನಾನು ಆಗಲೇ ಹೇಳದ್ನಲ್ಲ, 100% ಒರಿಜಿನಲ್ ಹ್ಯೂಮಿಕ್ ಆಸಿಡ್ ನಿಮ್ಮ ಎರೆಹುಳ ಮಾಡಿಕೊಡುತ್ತೆ. ಒಂದು ಸರಿ ಲೋಳೆ ಕೆಳಗೆ ಬಂತು, ಎರೆಹುಳ ಕೆಳಗೆ ಬಂತು, ಮೇಲೋಯ್ತು, ಕೆಳಗೆ ಬಂತು, ಅದು ಪದರು ಬಿಟ್ಟು ಬರುತ್ತೆ ಬೆಳ್ಳಂದು, ಅದೇ ನಿಮ್ಗೆ ಹ್ಯೂಮಿಕ್ ಆಸಿಡ್. ಅದು ಯಾಕೆ ಮಾಡುತ್ತೆ ಅಂದರೆ ತಾನು ಕೆಳಗೆ ಹೋದಾಗ ಮೇಲ್ಗಡೆ ಮಣ್ಣು ಮುಚ್ಚಬಾರ್ದು ಅಂತ. ಮಣ್ಣು ಮುಚ್ಚಿದ್ರೆ ಅದು ಒಳಗಡೆ ಹೋದ್ರೆ ಉಸಿರುಗಟ್ಟು ಸಾಯ್ತದಲ್ಲ, ಅದ್ರ ಸಲುವಾಗಿ ಏನು ಮಾಡ್ತಾಯಿದೆ, ಅದು ಲೋಳೆ ಬಿಟ್ಕೊಂಡು ಹೋಗುತ್ತೆ. ನಿಮ್ಗೆ ಅದು ಯಾವಾಗ ಅದು ಹಿಂಗೆ ಮಾಡುತ್ತೆ, ನೀವು ಮೇಲ್ಗಡೆ ನೀರು ಬಿಟ್ಟರೆ ಕೆಳಗಡೆ ನೀರು ತನ ಹೋಗುತ್ತೆ, ಬೇರಿಗೆ ತಾನೇ ನೀರು ಹೋಗುತ್ತೆ, ಗಾಳಿ ಹೋಗುತ್ತೆ. ಯಾವಾಗ ಗಾಳಿ ನೀರು ಕೆಳಗಡೆ ಬೇರಿಗೆ ಹೋದರೆ ಸಮೃದ್ಧವಾಗಿ ಬೆಳೀತು. ನಾವು ತಪ್ಪು ಮಾಡ್ತಾ ಇರೋದನ್ನ ನಾವು ತಿದ್ಕೊಳ್ಳಿಲ್ಲದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಾನಾಗಲಿ ಸುಮಾರು ಜನ ಯಾರೇ ಬಂದು ಹೇಳಿದ್ರು ಅವ್ರು ಎಲ್ಲರೂ ಒಳ್ಳೇದಕ್ಕೆ ಹೇಳಕ್ಕೆ ಬರ್ತಾರೆ. ನಾವು ಅದನ್ನು ತಿಳ್ಕೊಂಡು ನಾವು ಮಾಡಿದ್ರೆ ನಾವು ಯಶಸ್ಸು ಪಡ್ತೀವಿ. ಒಬ್ಬ ರೈತ 1 ಎಕರೆದಲ್ಲಿ ಭಾಳಷ್ಟು ಕಡೆ ನಾವು ನೋಡ್ತೀವಿ, ಒಂದೇ ಎಕರೆ ನಿಮ್ಗೆ 100 ಎಕರೆ 106 ಎಕರೆ ಬೇಕಿಲ್ಲ, 1 ಎಕರೆ 1 ತಿಂಗಳಿಗೆ 1 ಲಕ್ಷ ಗಳಿಸ್ಬೋದು. ಒಂದು ತಿಂಗಳಿಗೆ 1 ಲಕ್ಷ ಗಳಿಸ್ಬೋದು. ಒಂದೇ ತಿಂಗಳು 12 ಲಕ್ಷ 1 ಎಕರೆದಲ್ಲಿ ಬರ್ತದೆ. ನಾವು ಅದನ್ನು ಹೆಂಗೆ ಬರಬೇಕನ್ನೋದು ನಾವು ತಿಳ್ಕೋಬೇಕು. ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಯೂರಿಯಾ DAP ಆ ಅಂಗಡಿ ಈ ಅಂಗಡಿ ಗೊಬ್ಬರದ ಅಂಗಡಿ ಹತ್ರ ಹೋಗ್ತೀವಿ, ಒಂದು ಎಲೆ ಹಿಡ್ಕೊಂಡು ಹೋಗ್ತೀವಿ. ಅಣ್ಣ ಈ ಎಲೆ ಹಿಂಗೆ ಆಗ್ಯದ ನೋಡು, ನೋಡಿ. ಅವನೇನು ಮಾಡ್ತಾನೆ, ಅವನಿಗೆ ಎಲ್ಲಿ ಜಾಸ್ತಿ ಬರ್ತದ ಇದು ಹೊಡಿ ಅಂತಾನೆ. ಅವನು ಹೊಡೆದು ನೀವು ತೊಗೊಂಬಂದು ಹೊಡೆದ್ರಿ, ರಿಸಲ್ಟ್ ಬಂದಿಲ್ಲ ಅಂದರೆ ಅವ್ರು ಏನಾದರೂ ದುಡ್ಡು ವಾಪಸ್ ಕೊಡ್ತಾರಾ? ಬೆಳೆ ಏನಾದ್ರು ಹಾಳಾಗಿ ದುಡ್ಡು ಕೊಡ್ತಾರಾ? ಈಗ ನಾವು ಏನಾದರೂ ಈ ಥರ ತೊಗೊಂಬಂದ್ರೆ ಸರ್ ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತೀವಿ, ಅವ್ರಿಗೆ ಕೇಳಲ್ಲ. ಇದು ನೀವು ಒಳ್ಳೇದು ಕೇಳಕ್ಕೆ ಬರ್ತೀವಿ ನಾವು. ನೀವೇನು ಮಾಡಕತ್ತೀರಿ, ಕಂಪ್ಯಾರಿಸನ್ ಮಾಡ್ತೀರಿ. ನಾವು ಹೇಳೋದು ಸಿಂಪಲ್, ನಿಮ್ಮ ಹತ್ರ ಏನಿದೆ ಅದರಲ್ಲೇ ಮಾಡ್ಬೋದು. ನೀವು ಬಾಳೆ ಬೆಳಿಬೇಕಾ, 1 ಸರಿ ಗಡ್ಡೆ ಹಾಕಿದ್ರೆ 25 ವರ್ಷ ತನಕ ಕಂಟಿನ್ಯೂ ರೊಟೀನ್ ಬರ್ತದೆ. ಅದು ಹೆಂಗೆ ಮಾಡ್ಬೇಕನ್ನೋದು ತಿಳ್ಕೊಬೇಕು. ನೀವು ತಿಳ್ಕೊಲಾರ್ದೇನೆ ಸರ್ ಅದು ಬರಲ್ಲ ಅಂದ್ರೆ ಬರಲ್ಲ. ಬೇರೆದವ್ರು ಬೆಳೀತಾವ್ರಲ್ಲ, ಈಗ ನಿಮ್ಗೆ ಏನು ಮಾಡ್ರಿ, ಬಾಳೆ 25 ಸರಿ ಹೆಂಗೆ ತೆಗಿತಾ ಇದ್ದಾರೆ. 7ನೇ ವರ್ಷ 8ನೇ ವರ್ಷ ಬೆಳೀತಾ ಇರೋ ರೈತರ ನಂಬರ್ ನಾನು ಕೊಡ್ತೀನಿ. ನಾನು ಹೇಳೋದು ಬೇಡ, ಅವ್ನ ರೈತನ ಹೊಲಕ್ಕೆ ಹೋಗ್ರಿ, ನಿಮ್ಮ ಊರನ್ನವ್ರು ಎಲ್ಲರೂ ಸೇರಿ ಒಂದಿನ ಹೋಗ್ರಿ ಅವ್ರ ಹೊಲಕ್ಕೆ, ಕೇಳ್ರಿ ಅವನಿಗೆ ಎಷ್ಟು ವರ್ಷ ಯಾವಾಗ ಹಾಕಿದ ಗೆಡ್ಡೆ. ಅವ್ನು ಕೇಳೋದಾದ್ಮೇಲೆ ಆಜು ಬಾಜುನು ಹೇಳ್ತಾರಿಲ್ಲ, ಅವನು 5 ವರ್ಷ ಆಯ್ತು ಅವ್ನು ಮಾಡ್ಲಾಗತ್ತಾನ, ಅವ್ನು ಹೆಂಗನೋ ಹುಚ್ಚವನ ಹಂಗೆ ಮಾಡಾಗತ್ತವನ ಅಂತ. ಅವ್ನು ಮಾಡೋನಿಗೆ ಹುಚ್ಚ ಅಂತಾರೆ ಆಜು ಬಾಜುದು. ಬಟ್ ಮಾಡಾಗತ್ತಾನ ಇಲ್ಲ, ಲಾಭ ಬರ್ಲಾಗತ್ತದ. ಪ್ರಾಫಿಟ್ ಆದ್ಮೇಲೆ ಇನ್ನೇನ್ ಬೇಕು? ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ.
ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಪಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಉದಾಯ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.